ವಿಶ್ವನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ವಿಶ್ವಂ ವಿಷ್ಣುರ್ವಷಟ್ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ವೇದ್ಯಃ ವೈದ್ಯಃ ಸದಾ ಯೋಗಿ ವೀರಃ ಮಾಧವಃ ಮಧುಃ ಅತೀಂದ್ರಿಯಃ ಮಹಾಮಾಯಃ ಮಹೋತ್ಸಾಹಃ ಮಹಾಬಲಃ. ವೇದ್ಯಃ ವೇದ್ಯಃ ತಿಳಿಯಲ್ಪಡಬೇಕವನು. ತಿಳಿಯಲ್ಪಡಬೇಕಾದವನು ಅಂದ್ರೇನು? ಜಿಜ್ಞಾಸ್ಯ. ಯಾವುದೋ ಇರುತ್ತೆ, ಈಗ ಅದು ತಿಳಿಯಲ್ಪಡಬೇಕಾದ ವಸ್ತು ಅಲ್ಲ ಅದು. ಆದರೆ ಯಾವುದನ್ನು ನಾವು ತಿಳಿಯಲೇಬೇಕಾಗಿದೆಯೋ ಅದೇನೇನು ಅದು ವೇದ್ಯ. ಅದು ಕಂಡದ್ದಲ್ಲೇ ತಿಳಿತಾವೆ. ದಾರಿಯಲ್ಲಿ ಹೋಗ್ತಾ ಜನ ನೋಡ್ತಾರೆ, ಅಲ್ಲಿ ನೋಡೋಕ್ಕೆ ಹೋಗೋದಿಲ್ಲ. ಯಾರು ಬೇಕಾಗಿದ್ದಾರೆ ಇವರ ಅಂತ ಹೇಳ್ತಾರೆ, ಹೇಳಿ ಇಷ್ಟೊತ್ತಿಲ್ಲಿ ಬರ್ತೀರಿ ಅಂತ ಹೇಳಿರ್ತಾನೆ. ಆ ಕಡೆಗೆ ಅವನು ವೇದ್ಯ ಅವನಿಗೆ. ಆದರೆ ಎಲ್ಲ ಕಾಲಕ್ಕೂ ಎಲ್ಲರಿಂದಲೂ ವೇದ್ಯನಾದವನು ಯಾರು ಅಂದರೆ ಪರಮಾತ್ಮ ಒಬ್ಬನೇ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅದಕ್ಕೆ ಅರ್ಥ ಇದೆ ವೇದ್ಯ. ಉಳಿದೆಲ್ಲ ವೇದ್ಯ ಅಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಅದು ಟೆಕ್ಸ್ಟ್ ಬುಕ್ ವೇದ್ಯ ಅವನು, ಬೇರೆದು ವೇದ್ಯ ಅಲ್ಲ. ಪರೀಕ್ಷೆ ಕೊಡ್ಬೇಕಾದ್ರೆ ಯಾವ್ದನ್ನು ಕೇಳ್ತಾರೆ? ಟೆಕ್ಸ್ಟ್ ಬುಕ್ಕಲ್ಲಿ ಮಾತ್ರ ಕೇಳೋದ್ರಿಂದ ಉಳಿದ ವೇದ್ಯ ಅಲ್ಲ, ಅಲ್ಲಿರೋದು ಮಾತ್ರ ವೇದ್ಯ. ಅದು ಕೂಡ ಕೆಲವು ಸಿಲೆಬಸ್ನಲ್ಲಿ ಇಲ್ಲ ತೆಗೆದುಬಿಟ್ಟಿರ್ತಾರೆ, ಅದು ವೇದ್ಯ ಅಲ್ಲ. ಮತ್ತೆ ಅದು ಸುಳ್ಳಲ್ಲ, ಅದು ಸತ್ಯನೇ. ಅದು ಸತ್ಯವಾಗಿರೋದೆಲ್ಲ ತಿಳಿಬೇಕಾ ನಾವೀಗ? ತಿಳಿಬೇಕಾಗಿಲ್ಲ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಸತ್ಯನೋ ಸುಡೋ? ಸತ್ಯ. ಅದು ಏನಂತ ವೇದ್ಯ ಅಲ್ಲ, ಗ್ರಾಹ್ಯ ಅಂತ ಯೋಗ್ಯ ಅಲ್ಲ. ಅದು ಇರೋದು ಸತ್ಯ, ಇರೋದು ಸುಳ್ಳು ಅಂತ ಹೇಳೋದಕ್ಕೆ ಬರೋದಿಲ್ಲ, ಪ್ರಮಾಣ ಸಿದ್ಧವಾಗಿರೋ ಅಂಶ. ಆದರೆ ಅದು ಗ್ರಾಹ್ಯನೂ ಅಗ್ರಾಹ್ಯ ಪ್ರಶ್ನೆ ಬಂದಾಗ ಅಗ್ರಾಹ್ಯ. ದೇವ್ರು ಹಾಗಲ್ಲ, ಇರೋ ವಸ್ತು ಹೌದು, ತಿಳಿಯಲೇಬೇಕಾದ ವಸ್ತು. ಎಷ್ಟು ಜನ ಮುಕ್ತಿ ಬೇಕು ಪಾಸಾಗೋರೆಲ್ಲ ಟೆಕ್ಸ್ಟ್ ಬುಕ್ ಹೇಗೆ ಓದಲೇಬೇಕು, ಮುಕ್ತಿ ಬೇಕು ಅಂಬೋರೆಲ್ಲ ಏನು ಮಾಡಬೇಕು? ದೇವ್ರನ್ನ ತಿಳಿಯಲೇಬೇಕು. ಅದು ಎಲ್ಲರಿಗೂ ಕಂಪಲ್ಸರಿ. ವೇದ್ಯೋ ವೈದ್ಯ ಆಯಿತಾ? ವೇದ್ಯ ಈ ರೀತಿ ಅರ್ಥ ಮಾಡಿಕೊಂಡಾಗ ಜಿಜ್ಞಾಸ್ಯ ಅಂತ ಅರ್ಥ. ಅದಕ್ಕೆ ಜಿಜ್ಞಾಸ್ಯ ಶಬ್ದಕ್ಕೆ ವಿಚಾರ್ಯ, ವಿಚಾರ ಮಾಡಲೇಬೇಕಾಗಿದೆ. ವೈದ್ಯ ನೆಕ್ಸ್ಟ್ ಪರಮಾತ್ಮ ಇನ್ನೇನಾಗಿದ್ದಾನೆ? ಇವತ್ತು ಇನ್ನೂ ತುಂಬ ಅರ್ಥ ಇದೆ. ವೇದ್ಯ ಸಕಲ ಪ್ರಮಾಣಗಳಿಂದ ವೇದ್ಯನಾದವನು. ಯೋಗಿಗಳಿಗೆ ಪ್ರತ್ಯಕ್ಷದಿಂದ, ಉಳಿದವರಿಗೆಲ್ಲ ಆಗಮದಿಂದ. ಈ ರೀತಿಯಲ್ಲಿ ವೇದ್ಯನಾಗಿದ್ದಾನೆ. ವೇದ್ಯ ಹರಿ ಮುಂದೆ ವೈದ್ಯ ಪರಮಾತ್ಮ ಏನಾಗಿದ್ದಾನೆ? ವೈದ್ಯನಾಗಿದ್ದಾನೆ. ಅಂದರೆ ವೈದ್ಯನಲ್ಲೂ ಕೂಡ ಪರಮಾತ್ಮ ಸನ್ನಿಧಾನ ಇಲ್ಲದೆ ಹೋದರೆ ಅವನೇನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅದು ಯಾವುದೇ ಕೊಟ್ಟಿದ್ದರೂ ವೈದ್ಯನೊಳಗೆ ಆ ಕಾಲಕ್ಕೇನು ಸನ್ನಿಧಾನ ಇದೆ? ನಾರಾಯಣನ ವಿಭೂತಿ ರೂಪ ಇದೆ. ಅದು ಕೊಟ್ಟಿದ್ದ ಔಷಧಿ ಯಾತಕ್ಕಾಗತ್ತೆ ಅಂದರೆ ಆ ಥರ ಕೊಡೋದ್ರಿಂದ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ. ಇದು ನಮಗೆ ಯಾತಕ್ಕೆ ವೈದ್ಯ ಪದ ಉಪಯೋಗಿಸೋದು ಅಂದರೆ ಭಾವ ಒಂದು ರೋಗ ನಿವಾರಣೆಗೆ ಯಾರು ಬೇಕೋ? ವೈದ್ಯ ಬೇಕು. ಭವರೋಗ ಪರಿಹಾರಕ್ಕೆ ಯಾರು ಹಾಗಿದ್ರೆ ಉಳಿದವರು ಏನಲ್ಲ ಅಂತ ಅರ್ಥ, ವೈದ್ಯರಲ್ಲ. ಅವ್ರು ಹೇಳಿ ನಾವು ಮೋಕ್ಷ ಕೊಡೋರಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ನೀವು ಇದಕ್ಕೆ ಹೋಗ್ತೀರಿ, ಹಾಸ್ಪಿಟ್ಲಿಗೆ ಹೋಗ್ತೀರಿ, ಕಂಡವರೆಲ್ಲ ಕೇಳಿದರೆ ಅಟೆಂಡರ್ ಇರುತ್ತೆ, ಯಾರೋ ಇರ್ತಾರೆ ಅದರೊಳಗೆ. ಅವ್ರು ವೈದ್ಯರಲ್ಲ, ಅವರೆಲ್ಲ ಕೂಡ ಅವ್ರು ವೈದ್ಯರು ಯಾರು? ನಾವಲ್ಲ, ಅವರನ್ನು ತೋರಿಸ್ತಾರೆ. ಅದು ಬೇರೆ ದೇವತೆಗಳು ಏನಂತ ಹೇಳ್ತಾರೆ? ನಾವು ಸರ್ವೋತ್ತಮರಲ್ಲ, ಅಲ್ಲಿದ್ದಾರೆ ನೋಡಿ. ಅದಕ್ಕೆ ಯಾರು ಸರ್ವೋತ್ತಮ ಅಂತ ಕೇಳ್ತಾನೆ, ಗೊತ್ತಾಯ್ತಾ? ಅವ್ರು ಹೇಳ್ತಾರೆ ಅವರಲ್ಲ, ಅದು ನಾವಲ್ಲ, ಇಂಥವ್ರಿದ್ದಾರೆ ಅಂತ ಹೇಳಿದ್ರೆ ಅದು ವ್ಯಾಲಿಡ್, ಗೊತ್ತಾಯ್ತಾ? ಆ ರೀತಿಯೇ ದೇವತೆಗಳನ್ನ ನಾವೆಲ್ಲ ಕಂಡಾಗ ಎಲ್ಲ ಅಫಿಷಿಯಲ್ಸ್ ಅವರೆಲ್ಲ ಕೂಡ ಸರ್ವೋತ್ತಮರಲ್ಲ. ಹಿರಣ್ಯಕಶ್ಯಪರಲ್ಲ, ಅವರು ಕೇಳಲಿಲ್ಲ ಅಲ್ಲ. ಅವರೇನು ಮಾಡಿಬಿಟ್ಟು ಅವರೇ ತಿಳ್ಕೊಂಡ್ಬಿಟ್ರೆ ಸರ್ವೋತ್ತಮರು ಅಂತೇಳಿ. ನೀವು ಏನಂತ ಕೇಳಬೇಕಾಗಿತ್ತು? ನೀವು ಸರ್ವೋತ್ತಮರ ಹಾಗಿದ್ರೆ ಸರ್ವೋತ್ಕೃಷ್ಟ ಪುರುಷಾರ್ಥ ನಮಗೆ ಕೊಡಿ ಅಂತ ಕೇಳಬೇಕು. ಅವರಲ್ಲ ಅಂತ ಹೇಳ್ತಾರೆ. ಸದಾ ಯೋಗಿ ಪರಮಾತ್ಮ ಯಾರು? ಸದಾ ಯೋಗಿ. ಏನೋ ಒಂದು ಯೋಗ ಸಿದ್ಧಿ ಮಾಡಿ ಸಿದ್ಧಿ ಬಂದು ಯೋಗಿ ಆಗಿದ್ದಲ್ಲ, ಸದಾ ಯೋಗಿ. ಅನಾದ್ಯನಂತ ಕಾಲದಲ್ಲೂ ಕೂಡ ಯೋಗಿ. ಯೋಗಿ ಅಂದರೆ ಪರಿಪೂರ್ಣವಾದ ಯೋಗಿ.
ಸ್ವಲ್ಪ ಕೂಡ ನ್ಯೂನತೆ ಹೆಸರು ಕೂಡ ಇಲ್ಲ ಅಂಥ ಯೋಗಿ ಆಗಿದ್ದ. ಅಥವಾ ಸದಾ ಅಯೋಗಿ ಹಾಗೆ ಬಿಡಿಸಕ್ಕೆ ಬರುತ್ತೆ. ಯಾವುದೇ ಒಂದು ಸಂಪರ್ಕದಿಂದ ಸದಾ ಅಯೋಗಿ, ಯಾವುದರ ಸಂಪರ್ಕವೂ ದೇವರಿಗಿಲ್ಲ. ಅದಕ್ಕೆ ಅವರು ಕಲ್ಲು ಹೋಗೋದು ಅದು ಹೋಗೋದು, ಆಕಾಶಕ್ಕೆ ಕಲ್ಲು ಹೋಗೋದು ಬಿಟ್ಟು ಏನಾರು ಆಗುತ್ತಾ? ಕರೆಕ್ಟಾಗಿ ಕರೆಕ್ಟಾಗಿ ಒಂದು ತಲೆ ಮೇಲೆ ಬಿಡುತ್ತೆ. ಅದನ್ನು ಪರಮಾತ್ಮ ಸದಾ ಅಯೋಗಿ. ದೋಷಗಳಿಂದ ಸದಾ ಯೋಗಿ, ಗುಣಗಳಿಂದ ಸದಾ ಯೋಗಿ. ಯೋಗಿ ಅಂದರೆ ಕೂಡಿದವನು ಅಂತ ಅರ್ಥ. ಯಾವುದರಿಂದ? ಗುಣಗಳಿಂದ. ದೋಷಗಳಿಂದ ಸದಾ ಅಯೋಗಿ. ಯೋಗಿ ವೀರಃ, ವೀರಃ ವೀರರನ್ನು ಹೊಂದಾಕ್ತಕ್ಕಂಥ ಎಂಥ ವೀರರು ಕೂಡ ದೇವರ ಮುಂದೆ ಏನೂ ಅಲ್ಲ. ತುಂಬ ಅರ್ಥ ಇದೆ ಅದು. ಮತ್ತೆ ಈರ, ವಿ ಅಂದರೆ ಗರುಡ, ಈರ ಅಂದರೆ ವಾಯುದೇವ. ಇಬ್ಬರಿಂದ ಕೂಡ ಕೊಲ್ಲಿಸ್ತಾನೆ, ತಾನು ಕೊಲ್ತಾನೆ ಅಷ್ಟೇ ಎಲ್ಲ. ಇದು ಬರುತ್ತೆ, ಜರಾಸಂಧ ಎಲ್ಲ ಹೊರಟಿರ್ತಾರೆ ರುಕ್ಮಿಣಿ ಕಲ್ಯಾಣಕ್ಕೆ ಅಂಥೇಳಿ. ಎಷ್ಟು ಸಪ್ರ 23 ಶ್ರವಣಿಯ ಸೈನ್ಯ. ಅವ್ರಿಗೆ ಕೃಷ್ಣಗಿಂತ ಮುಂಚೆ ಹೋಗಿಬಿಟ್ಟು ಸ್ವಾಮಿವಾರ ಮುಗಿಸಿಬಿಡ್ಬೇಕು ಅಂತ ಹೊರಟಿರ್ತಾರೆ. ಇನ್ನೇನು ಒಳಗೆ ಹೋಗ್ಬೇಕು ಅಷ್ಟೊತ್ತಿಗೆ ಕೃಷ್ಣ ಆಗ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ? ದ್ವಾರಕೆಯಿಂದ. ಒಂದು ಕ್ಷಣಕ್ಕೆ ಬಂದಾಯ್ತು ಕೃಷ್ಣ. ಆ ಗರುಡ ಏನು ಬಂದ ರೆಕ್ಕೆ ಹೊಡಿತಾರೆ. ಅಷ್ಟು ಸೈನ್ಯ ಪಲ್ಟಿ. ತಾತ್ಪರ್ಯ ಮರಿಬಾರ್ದು, ನೆನ್ಪಿಟ್ಕೊಂಡಿರ್ಬೇಕು. ಎಲ್ಲರೂ ಪಲ್ಟಿ, ಎಲ್ಲ ಒಬ್ಬರು ಕೂತಿಲ್ಲ. ಅದು ಬಂದು ಹೋಗಿಬಿಡ್ತಾರೆ ಹೊಡ್ಕೊಂಡು. ಇವ್ರು ಹೆಲಿಕಾಪ್ಟರ್ ಬಂದು ಧೂಳು ಹೇಗೆ ಇರುತ್ತೆ ನೋಡಿದ್ರಲ್ಲ ಆ ಥರ. ಇದೇನು ಅದು ಸುಮ್ಮನೆ ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಗರುಡನ ಶಕ್ತಿ ಭಾಳ. ಒಂಥರ ರೆಕ್ಕೆ ಹೊಡೆದ್ರೆ ಎಲ್ಲ ಹಾರ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ಏನಾಯ್ತು ಗೊತ್ತಾ ತಮಾಷೆ? ಆಮೇಲೆ ಅಷ್ಟಾದ ಮೇಲೆ ಅವ್ರು ಮೀಟಿಂಗ್ ಮಾಡ್ತಾರೋ ಜರಾಸಂಧಾದಿಗಳೆಲ್ಲ. ನಮ್ಮ ಹಣೆ ಬರ ಇದು. ಆ ಥರ ವಾಹನಕ್ಕೆ ಎಷ್ಟು ಶಕ್ತಿ ಇದ್ದರೆ ಅವನಿಗೆ ಎಷ್ಟು ಶಕ್ತಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ನಡೆದಿತ್ತು. ಹನುಮಂತನ ನೋಡಿ, ಹನುಮಂತಿಗೆ ಎಷ್ಟು ಶಕ್ತಿ ಇದ್ದರೆ ಉಳಿದ ಸೈನ್ಯಕ್ಕೆ ರಾವಣಿಗೆ ಎಷ್ಟು ಶಕ್ತಿ ಇರಬೇಕು, ಆ ಅರ್ಥದಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೆ ಅದು ನೆನ್ಪಿಟ್ಕೋಬೇಕು. ಇವೆಲ್ಲ ಏನು ಥಿಯರಿ ಇದು, ಅದೆಲ್ಲ ದೃಷ್ಟಾಂತ ಹೇಳಿ ಎಲ್ಲಿ ಹೇಳ್ತೀರ ಅಷ್ಟೇ, ತೋರಿಸ್ಬೇಕಲ್ಲ ಒಂದು ಕಡೆಗೆ. ಈರ ವಾಯು ಹನುಮಂತ, ಎರಡು ರಾಮಾಯಣ ಇದ್ದಾನೆ. ಹನುಮಂತ ಮಾಡಿದ ಕೆಲಸ ಏನು? ವಿ ಗರುಡ ಏನು ಮಾಡಿದೆ? ಹೋಗಿ ಬಂತಲಕ ನಾಗಪಾಶ ಹೋಯಿತು, ಇಂದ್ರಜಿತ್ ಕಟ್ಟಿದ್ದೆಲ್ಲ. ಹನುಮಂತ ಸಂಧಿವರ್ತನ ಬದಿಷ್ಠ, ಅವರಿಂದ ಪರಿಹಾರ ಮಾಡಿಸ್ತಾನೆ. ಕೆಲವೊಮ್ಮೆ ತಾನೇ ಮಾಡ್ತಾನೆ, ಕೆಲವೊಮ್ಮೆ ಎಂಥವರಿಂದ ಗರುಡನಿಂದ ಇಬ್ಬರು ಕೂಡ ಏನು ವಾಹನ ಬೇರೆ ಜೊತೆಗೆ, ವಾಯುವಾಹನ ಗರುಡ ವಾಹನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅಷ್ಟು ವಿಷಯ ಬರುತ್ತೆ. ಮಾಧವ ಪರಮಾತ್ಮ ಇನ್ನೂ ತುಂಬ ಅರ್ಥ ಇದೆ. ವೀರ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಹೆಸರು. ಈರ ಅಂದ್ರೇನು? ಪ್ರಾಣ. ವೀರ ಅಂದ್ರೇನು? ಅದ್ರ ಮುಖ್ಯ ಪ್ರಾಣ ಅಂತ. ಅವರಿಂದ ಕೊಲ್ಲಿಸ್ತಾನೆ. ಆ ಸುಂದರಕಾಂಡದೊಳಗೆ 80 ಕೋಟಿ ಯೂಥಪಂ, ದೊಡ್ಡ ಸೈನ್ಯನ ಯಾರು ಕೊಂದಿದ್ದು? ಹನುಮಂತ ಕೊಂದಿದ್ದು. ಆದ್ದರಿಂದ ತಾನು ಕೊಲ್ತಾನೆ, ಮುಖ್ಯ ಪ್ರಾಣದಿಂದನೂ ಕೊಲ್ಲಿಸ್ತಾನೆ. ಕೊನೆಗೆ ಎಲ್ಲರೂ ಸಾಯೋದು ಮುಖ್ಯ ಪ್ರಾಣದಿಂದನೇ. ಅವ್ರು ಹನುಮಂತಷ್ಟು ಸಾಯ್ತಾರೆ. ಈರ ಎಲ್ಲಿದೆ ಹೇಳಿ ನೋಡಂತೆ. ಈ ದೇವ್ರಿಗೆ ಏನಂತ ಹೆಸರಿದೆ ಹೇಳ್ತೇನೆ. ದೇವ್ರಿಗೆ ಏನಂತ ಹೆಸರಿದೆ? ಈರಾಂಕ. ಗೊತ್ತಿದೆಯಾ? ಈರಾಂಕ ಅಂದ್ರೆ ಏನು ಹೇಳಿ? ಅಂಕ ಅಂದ್ರೆ ಏನು? ತೊಡೆ. ಈರ ಅಂದ್ರೆ ವಾಯುದೇವರು. ವಾಯುದೇವರು ಎಲ್ಲಿ ಚಿಂತನೆ ಮಾಡ್ಬೇಕು ನಾವೀಗ? ಪರಮಾಂಕ ಸಂಸ್ಥಂ ಮಂತ್ರ, ಪ್ರಾಣದೇವರ ಮಂತ್ರ ಧ್ಯಾನ ಶ್ಲೋಕ ಅದೇನೆ. ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಅದಕ್ಕೆ ವಾಯುದೇವರನ್ನ ತೊಡೆ ಮೇಲೆ ಕೂಡಿಸ್ಕೊಂಡವನು ಅಂದರೆ ಯಾರವರು? ವಿಷ್ಣು ಅಂತ. ಈರ ಅಂತ ಯಾತಕ್ಕೆ ಬಂತೀಗ? ಈರ ಅಂದರೆ ಪ್ರೇರಕ ಅಂತ ಅರ್ಥ. ಈರಣ ಪ್ರೇರಣ, ಪ್ರಾಸೆಸ್ಬಿಡಿ. ಈರ ಪ್ರೇರ, ಈರಣ ಪ್ರೇರಣ ಬಂತಲ್ಲ, ಪ್ರೇರಿಸುವವನು ಅಂತ ಅರ್ಥ. ವಾಯುದೇವರು ಪ್ರೇರೇಪಣೆ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ. ಅದು ಹೇಳ್ತಾರೆ ಮುಗೀತು ಅಂತ ತಿಳ್ಕೊಬಾರ್ದು ಅಷ್ಟೇ. ಸರ್ವೇಂದ್ರಿಯ ಅಂತ ಹೇಳಿದ ತಕ್ಷಣ ಮುಗೀತು ಅಂತ ಬಡಿ ಹೇಳೋದ್ರಿಂದ ಬಿಡೋದು ಮುಗೀತು ಅಂತ. ಮಾಧವೋ ಮಧುವು. ಪರಮಾತ್ಮ ಇನ್ನೇನಾಗಿದ್ದಾನೆ? ಮಾಧವ. ಮಾಧವ ಸಾಮಾನ್ಯವಾದ ಅರ್ಥ ಅದಕ್ಕೆ ಮಧುವಂಶೋದ್ಭವ ಅಂತೇಳಿ. ಮಧುವಂಶ ಅಂದರೆ ಯಾವುದು? ಯದುವಂಶದೊಂದು ಕವಲು. ಭೋಜರು, ವೃಷ್ಟಿಗಳು, ಅಂಧಕರು, ಮಧು ಮತ್ತೆಲ್ಲ ಒಂದು ಕವಲುಗಳು. ಕೃಷ್ಣಾವತಾರ ಮಾಡಿದ್ದು ಯಾವುದರೊಳಗೆ? ಮಧುವಂಶದೊಳಗೆ. ಅದಕ್ಕೆ ಮಾಧವ ಅಂತಿದ್ರೆ ಅದು ಹೊರಗಿನ ಅರ್ಥ. ಮಾ ಅಂದರೆ ಮಹಾಲಕ್ಷ್ಮಿ, ಧವ ಅಂದರೆ ಪತಿ, ಲಕ್ಷ್ಮೀಪತಿ ಎಂಬುದು ಮುಖ್ಯವಾದ. ಲಕ್ಷ್ಮೀಪತಿಯಾಗಿದ್ದಾನೆ. ಮಾ ಅಂತ ಹೇಳಿದರೆ ಪ್ರಮಾ. ಪ್ರಮಾ ಅಂದ್ರೇನು? ಯಥಾರ್ಥ ಜ್ಞಾನ. ಅದಕ್ಕೆ ಸ್ವಾಮಿ. ಎಲ್ಲ ಪ್ರಮಾಣಗಳು ಹೇಳೋದು ಯಾರನ್ನ? ಎಲ್ಲ ನದಿ ಹರಿಯೋ ಸಮುದ್ರದ ಕಡೆಗೆ ಹೇಗೋ ಎಲ್ಲ ಪ್ರಮಾಣ ಹೇಳೋದು ಯಾರು? ದೇವರನ್ನ. ಅದಕ್ಕೇನಂತ ಹೇಳ್ತಾರೆ ದೇವರಿಗೆ? ಮಾಧವ. ಮತ್ತು ಅಮಾಧವ ಇನ್ನೊಂದು ಬಿಡಿಸಿಬಿಟ್ರು. ಅಮಾಧವ. ಅಮ ಅಂದ್ರೇನು? ಅಮಾವಾಸ್ಯೆ. ಅಮಾವಾಸ್ಯೆ ಎಲ್ಲ ಪರ್ವಕಾಲಗಳಿಗೂ ಪ್ರತಿಪಾದ್ಯನಾದವನು. ಇವತ್ತು ಅಮಾವಾಸ್ಯೆ ತರ್ಪಣ ಕೊಡೋ ಕೃಷ್ಣಾರ್ಪಣೆ ಅಂತಾನೆ ಕೊಡಬೇಕು. ಗೊತ್ತಾಯ್ತಾ? ಯಾರಿಗೆ ಏನೇ ಕೊಟ್ಟರು ಕೂಡ ಎಂಡ್ ಏನಂತ ಮಾಡಬೇಕಂದ್ರೆ ಕೃಷ್ಣಾರ್ಪಣ ಮಸ್ತು. ಮಧು. ಮಧು ಅಂದ್ರೆ ಏನು?
ಆನಂದ ಮಧ್ವಿತ್ಯ ಆನಂದ ಉದ್ದಿಷ್ಟ ಗೊತ್ತಾಯ್ತಾ, ಆನಂದಪೂರ್ಣನಾದವನು, ಆನಂದಮಯ ಅಂತ ಅರ್ಥ. ಆಮೇಲೆ ಇನ್ನೊಂದು ಬರುತ್ತೆ, ಮತ್ತೆ ಬರುತ್ತೆ, ಕೆಲವು ರಿಪೀಟ್ ಆಗುತ್ತೆ ಕೆಲವು ನಾಮಗಳು, ಬಟ್ ಅರ್ಥ ಚೇಂಜ್ ಆಗಬೇಕು. ಅದೇ ಹೇಳಿಬಿಟ್ರೆ ರಿಪಿಟೇಷನ್ ಆಗುತ್ತೆ. ಹೆಸರು ಒಂದೇ ಹೊರತು ಅರ್ಥ ಬೇರೆ. ಮಾಧವೋ ಮಧು ಅತೀಂದ್ರಿಯ ಅಮಧು, ದೈತ್ಯರಿಗೆ ಅಮಧು, ದೇವರ ಹೆಸರು ಕಂಡ್ರಾಗೋದಿಲ್ಲ ಅವರಿಗೆ. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ. ಅತೀಂದ್ರಿಯ ಅಂದರೆ ಅತಿ ಇಂದ್ರಿಯಗೆ ಅತೀತನಾದವನು. ಬಿಯಾಂಡ್ ಸೆನ್ಸಸ್ ಅಂದ್ರೇನೋ, ಇಂದ್ರಿಯಗಳಿಂದ ಇವರು ನೋಡೋಕ್ಕೆ ಸಾಧ್ಯ ಇಲ್ಲ. ಮಹಾಮಾಯ ಅಥವಾ ಅತಿ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮೀರಿದವನು. ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಭಾರಿ ಮೇಲಿದ್ದಾನೆ, ಅವ್ರನ್ನೆಲ್ಲ ಮೀರಿಸಿಬಿಟ್ಟಿದ್ದಾನೆ. ಮಹಾಮಾಯಾವಿಯಾದವನು ಅಂದರೆ, ಈ ಮಾಯ ಅಂದರೆ ಇಚ್ಛೆ, ಆತನ ಇಚ್ಛೆ ಮಹಾ ದೊಡ್ಡ ಇಚ್ಛೆ. ಈ ಜಗತ್ತ ಸೃಷ್ಟಿ ಮಾಡೋ ಇಚ್ಛೆ ಯಾರು ಪ್ಲ್ಯಾನ್ ಮಾಡ್ತಾರೆ? ಅದನ್ನು ಬೆಂಗಳೂರು ಕೊಂಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಯಾರು? ಸಾಧ್ಯ ಇದೆಯಾ? ಇಲ್ಲ. ಆ ಅರ್ಥದಲ್ಲಿ ಮಾಯ ಅಂದರೆ ಮಹಾತ್ಮ್ಯ ಅಂತ ಅರ್ಥ. ಇನ್ನೊಂದು ಮಾಯ ಅಂದರೆ ಮಹಿಮೆ, ಇನ್ನೊಂದು ಮಾಯ ಅಂದರೆ ಶಕ್ತಿ. ಯಾವ ದೃಷ್ಟಿ ತಗೊಂಡು ಪರಮಾತ್ಮನಲ್ಲಿ ಏನಿದೆ? ಮಹಾ ಅಂದರೆ ಸರ್ವಶ್ರೇಷ್ಠವಾದ ರೀತಿಯಲ್ಲಿದೆ. ಮತ್ತು ಮಹೋತ್ಸಾಹ, ಭಾರಿ ಉತ್ಸಾಹ. ಪರಮಾತ್ಮ ಈ ಸೃಷ್ಟಿ ಮಾಡಿ ಬೋರ್ ಆಗಿಬಿಟ್ಟು ಏನು ಮಾಡ್ಬೋದು? ಇವಾಗ ಈ ಸರಿ ಸೃಷ್ಟಿ ಇಲ್ಲ ಅಂಥೇಳಿ ಇಲ್ಲ. ಉತ್ಸಾಹ ಹೇಗಿದೆ ಪರಮಾತ್ಮನದು? ಉತ್ಸಾಹ ಅಂದರೆ ಏನದು? ಲೋಕರು ಉದ್ಧಾರ ಮಾಡಬೇಕು ಅಂದು ಸೃಷ್ಟಿ ಮಾಡೋದ್ರಿಂದ ಏನಾಗುತ್ತೆ? ಯೋಗ್ಯರಿಗೆ ಮುಕ್ತಿ ಸಿಗುತ್ತೆ, ಅಯೋಗ್ಯರು ತಮಾಷೆಗೆ ಹೋಗ್ತಾರೆ, ಅವ್ರವ್ರ ಗತಿ ಮುಟ್ಟಿಬಿಡುತ್ತೆ. ಎಷ್ಟೋ ಜನ ಫೇಲ್ ಆಗೋ ಹುಡುಗರು ಕೂಡ ಪರೀಕ್ಷೆ ಜಂಜಾಟ ಹೋಗಿಬಿಟ್ರೆ ಬೋಧೋಯ್ತಾರೆ, ಫ್ರೀ ರಿಸಲ್ಟ್ ಬರೋವರೆಗೂ ಸೇಫ್ ಅವರು, ಗೊತ್ತಾಯ್ತಾ? ರಿಸಲ್ಟ್ ಬರೋವರೆಗೂ ಕೂಡ ಪಾಸ್ ಆಗ್ತಾ ಜನ ತಿಳ್ಕೊಂಡಿರ್ತಾರೆ. ಆ ಥರ ಅಷ್ಟು ಎಂಜಾಯ್ಮೆಂಟ್ ಅವನಿಗೆ, ಒಂಥರ ಬರ್ಡನ್ ಇದ್ದಾಗ ಅವನಿಗೆ. ಅವನು ಹೋಗಲಿ ಬಿಡಲಿ, ಸಿನಿಮಾಕ್ಕೆ ಹೋಗಲಿ ಬಿಡಲಿ, ಅವನು ಫೇಲ್ ಆಗೋದು ಗ್ಯಾರಂಟಿ. ಬಟ್ ಪರೀಕ್ಷೆ ಹಿಂದಿನ ದಿವಸ ಏನಾಗುತ್ತೆ? ಅವ್ನು ಗ್ಯಾರಂಟಿ ಫೇಲ್ ಆಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೇನು ಮಾಡ್ತಾನೆ ಅವನು? ಹೋಗಾಗಿಲ್ಲ, ಪರೀಕ್ಷೆ ಮುಗಿದ್ಮೇಲೆ ಹೋಗಿಬಿಡ್ತಾನೆ. ಅದು ಓದಿಯೇನು ಹೋಗೋದಿಲ್ಲ, ಅವನು ಮೊದಲಿದ್ದಾಗೆ ಇದ್ದಾನೆ. ಅದು ಬಂಧನ. ಅದಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ, ಆ ರೀತಿ ಉತ್ಸಾಹ ಕಳ್ಕೊತಾನೆ ಅಂತ ಸರ್ವಥಾ ಇಲ್ಲ, ಅಷ್ಟೇ ಕರುಣೆ ಇದೆ ಅಂತ. ಕರುಣೆಯಲ್ಲಿ ಏನಿಲ್ಲ, ನೋ ಚೇಂಜ್. ಮಹೋತ್ಸಾಹ ಬಂತು ಅಂತಲ್ಲ, ಯಾವಾಗಲೂ ಮಹೋತ್ಸಾಹಿಯಾಗೇ ಇರ್ತಾನೆ ಪರಮಾತ್ಮ. ಮಹತ್ತರವಾದ ಉತ್ಸಾಹ. ಹೌದು. ಯಾರಿಗೆ? ಹೇಗೆ ಇನ್ನೂ ಹೇಳಿ, ಆಗಿಲ್ಲ ಹೇಳಿ. ಹಾಂ ಹೌದು, ಹಾಂ ಹೌದು. ಅಲ್ಲಿ ಹೇಳಬೇಕಾದ್ರೆ ಎರಡಿದೆ. ಅದು ನೀವು ಏನು ಗೊತ್ತಾ? ಮಹೋತ್ಸವ ಬ್ರಹ್ಮದೇವರಿಗೆ ವಾಯುದೇವರಿಗೆ ಏನಿಲ್ಲ, ಅವ್ರಿಗೆ ಯಾವ ದೋಷವೂ ಇಲ್ಲ. ಪಾಸಿಟಿವ್ ದೋಷ ಯಾವುದೂ ಇಲ್ಲ, ನೆಗೆಟಿವ್ ದೋಷ ಒಂದಿದೆ. ಏನಂದರೆ ಮಹೋತ್ಸಾಹ ಇಲ್ಲ, ಗೊತ್ತಾಯ್ತಾ? ಭಾರಿ ಫ್ರೆಶ್ ಆಗಿರೋದು ಸ್ವಲ್ಪ ಇದಾದರೂ ಕೂಡ ಏನಿಸ್ತದೆ? ಮಹೋತ್ಸಾಹ ಇಲ್ಲ. ಅದು ಎಂಥದ್ದಂದರೆ ಭಾರಿ ಸೂಕ್ಷ್ಮ ಅಂದರೆ ಭಾರಿ ಸೂಕ್ಷ್ಮ. ಆ ವ್ಯತ್ಯಾಸ ಇದೆ ಅವರಿಗೆ. ಅದನ್ನೇ ಸಾಧನೆ ಅಂತ ಕರೆದಿರೋದು. ಪ್ರತಿಯೊಬ್ಬರಿಗೆ ಮುಂದೆ ಹೋಗ್ತಾ ಹೋಗ್ತೇವೆ. ವಾಯುದೇವರಲ್ಲಿ ಉತ್ಸಾಹ ಇದೆ, ಬ್ರಹ್ಮದೇವ ಇನ್ನೂ ಜಾಸ್ತಿ ಇರುತ್ತೆ. ಮುಕ್ತಿಯಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಗೊತ್ತಾಯ್ತಾ? ಅದು ದೇವರದಲ್ಲ, ಅದು ಇವರಲ್ಲಿರೋ ಅದು ಮಿತಿ, ಇವರ ಮಿತಿ ಅದು. ಎಲ್ಲರೂ ವಾಯುದೇವರು ಅಷ್ಟೇ ಅಲ್ಲ, ಎಲ್ಲರೂ ಪ್ರತಿಬಿಂಬನೇ. ಏನಾಗಿರ್ಬೇಕು ಎಲ್ಲರೂ? ಹಾಗಿದ್ರೆ ಗುಣಪೂರ್ಣ ದೋಷದವರಾಗಿರ್ಬೇಕು. ಆಗಿದ್ದಾರಾ? ಇಲ್ಲ. ಇನ್ನೂ ಕೂಡ ಫೋಟೋ ತೆಗಿತೀರಿ, ಫೋಟೋನೇ ಬ್ಲ್ಯಾಕ್ ಆ್ಯಂಡ್ ವೈಟು, ಕಲರಲ್ಲಿ ವ್ಯತ್ಯಾಸ ಆಗಲ್ಲ. ಅವನಲ್ಲಿ ವ್ಯತ್ಯಾಸ ಆಗಿಲ್ಲ, ಬಿಂಬದೊಳಗೆ. ಫೋಟೋದಲ್ಲಿ ವ್ಯತ್ಯಾಸ ಆಗಲಿಲ್ಲ. ಈಗ ಕೈಲಿ ಬರೀತಾನೆ, ಏನೋ ಆಗೋಗಿದೆ, ಹೆಸರು ಬರೋದೇ ಗೊತ್ತಾಗುತ್ತೆ ಕೆಳಗೆ, ಅಷ್ಟು. ಅರ್ಥ ಆಯ್ತಾ? ಆದ್ದರಿಂದ ಮಹೋತ್ಸಾಹ ಅಂಬೋದು ಬಿಂಬದ ಲಕ್ಷಣ. ಅದು ಬಿಂಬದ ಎಲ್ಲ ಗುಣ ಎಲ್ಲಿರಬೇಕಾಗಿಲ್ಲ, ಇರಬೇಕಾಗಿಲ್ಲ. ಆದ್ದರಿಂದ ಇಲ್ಲ ಅಷ್ಟೇ. ನಾವು ಇಲ್ಲದ್ರೆ ವಾಯುದೇವರು ದೇವರಾಗಿಬಿಡ್ತಾ ಇದ್ರು. ಅದು 100% ಇರೋದಾಗಿದ್ದರೆ ವ್ಯತ್ಯಾಸನೇ ಇರ್ತಿರಲಿಲ್ಲ. ನಾವು ವಾಯುದೇವರ ಬಗ್ಗೆ ಯಾತಕ್ಕೆ ಹೇಳಿದ್ರು ಅಂದರೆ, ಉಳಿದ ದೇವತೆಗಳಲ್ಲೂ ಪಾಸಿಟಿವ್ ದೋಷಗಳಿವೆ, ವಾಯುದೇವರಲ್ಲಿ ಅದಿಲ್ಲ, ರುಜುಗಳಲ್ಲಿ ಅದಿಲ್ಲ. ಮತ್ತು ಏನು ಇದೆ ಹೇಗಿದೆ? ಸಾಧನೆ ಯಾಕೆ ಮಾಡಬೇಕು ಅಂದರೆ ಮಹೋತ್ಸಾಹ, ಅದನ್ನು ಬೆಳೆಸ್ಕೊಳ್ಳೋಕೆ ಮಾಡ್ತಾರೆ ಅಷ್ಟೇ. ನಾವೇ ಸುಮ್ಮನೆ ಊಟಕ್ಕೆ ಕೂತಿರ್ತೇವೆ, ಯಾವುದೋ ಬೇರೆ ಇಷ್ಟವಾದ ತಂದುಬಿಟ್ಟು ಸರಿಸ್ಬಿಟ್ಟು ಹಾಕೋತಾರೆ. ಇದಕ್ಕೂ ಉತ್ಸಾಹ ಇದೆ, ತಿನ್ನೋದಕ್ಕೆ ಇದಕ್ಕೂ ಆಸೆ ಇದೆ, ಅದ್ರಲ್ಲಿ ಜಾಸ್ತಿ ಆಸೆ ಇದೆ, ಗೊತ್ತಾ? ಜಾಸ್ತಿ ಆಸೆ ಇದೆ, ಹೌದಲ್ಲ? ಉಪ್ಪು ಬೇಕಾದ್ರೆ ಮಾತ್ರ ಹಾಕೋತಾನೆ, ಇವು ಹಾಗಲ್ಲ, ಹಾಕದೆ ಹೋದ್ರೆ ಗಲಾಟೆ ಮಾಡಿ ಹಾಕ್ಸ್ಕೊತಾನೆ. ಮಹಾಬಲ ಪರಮಾತ್ಮ ಶಕ್ತಿ ಎಷ್ಟೇ ಇದೆ ಅಂದರೆ ಮಹಾಬಲ, ಅತ್ಯಂತ ಬಲಿಷ್ಠನಾದವು. ಮಹಾಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಮಹಾಪೂಜಾಯ. ರಾವಣಾದಿಗಳ ಬಲ ಇದೆ, ಅದು ಪೂಜ್ಯ ಅಲ್ಲ, ಅದು ಜನಗಳನ್ನ ಹೆದರಿಸುತ್ತೆ. ಅದು ವರಾದೆ ಬಂದು ಭಯಪಡ. ಗುಂಡಾಗ ಶಕ್ತಿ ಇಲ್ವ? ಗುಂಡಾಗೆ
ನೋಡಿ ಜನ ಹೆದರ್ಕೋತಾರೆ. ಪೊಲೀಸ್ ಬಲಕ್ಕೆ ಏನು ಮಾಡ್ತಾರೆ, ಸೇಫ್ ಆಗ್ತಾ ಅಪ್ಪ ಇನ್ನು ಪರವಾಗಿಲ್ಲ. ಅದು ಬಲಕ್ಕೆ ಪೂಜ್ಯತೆ ಬೇಕು. ಪರಮಾತ್ಮನ ಬಲ ಎಂಥದ್ದು, ರಾವಣಾದಿಗಳ ಬಲ ಎಂಥದ್ದು, ಪೂಜ್ಯ ಅಲ್ಲ, ನಿಂದೆ. ನಿಂದ್ಯವಾದ ಬಲ. ಜನರು ಬೇಕೋತಿರ್ತಾರೆ ಪಾಪಿ ಅಂತೇಳಿ. ಅದಕ್ಕೋಸ್ಕರ ಮಹಾ ಸೇರಿಸಿದ ಎಲ್ಲರಿಗೂ ಕಾಮನ್ ಅರ್ಥ ಅದು. ಪೂಜ್ಯವಾದ ಉತ್ಸಾಹ, ಪೂಜ್ಯವಾದ ಬಲ, ಅದೇ ರೀತಿಯಲ್ಲಿ ಮಾಯ, ಪೂಜ್ಯವಾದ ಮಹಾಶಕ್ತಿ ಎಲ್ಲ ಕೂಡ ಸೇರಿಸ್ಬೇಕು. ಅದಾಯ್ತು. ಮಹಾಬುದ್ಧಿ, ದೇವ್ರ ಬುದ್ಧಿ ಅಂತದ್ದು ಮಹಾಬುದ್ಧಿ. ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನಮೇಯಾತ್ಮ ಮಹಾಧೃದೃಕ್. ಮಹಾಬುದ್ಧಿ ಮಹಾವೀರ್ಯ ಮಹಾಶಕ್ತಿ ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನ್ ಅಮೇಯಾತ್ಮ ಮಹಾಧೃದೃಕ್. ಮಹಾಬುದ್ಧಿ, ದೇವ್ರ ಬುದ್ಧಿ. ಎಷ್ಟು ಬುದ್ಧಿ ಅಂದರೆ ಎಲ್ಲರ ಬುದ್ಧಿ ಪ್ರೇರೇಪಣೆ ಮಾಡೋದೇ ತಾನು. ಧಿಯೋ ಯೋನ ಪ್ರಚೋದಯ. ಬೇರೆ ಆಧಾರ ಕೊಡಬೇಕಾಗಿಲ್ಲ. ಎಲ್ಲರ ಬುದ್ಧಿ ಪ್ರೇರಕನಾಗಿರ್ಬೇಕಾದ್ರೆ ಎಷ್ಟು ಬುದ್ಧಿ ಇರಬೇಕು. ಮಹಾಬುದ್ಧಿ. ಇನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ಮಹತ್ತತ್ವಾಭಿಮಾನ ದೇವತೆಗಳು ಯಾರವರು, ಬ್ರಹ್ಮವಾಯುಗಳು. ಅವ್ರಿಗೆ ಬುದ್ಧಿ ಕೊಡೋರು ಇವರೇನು. ಅದಕ್ಕೆ ಮಹತೋಹೋ ಬ್ರಹ್ಮವಾಯೋ ಬುದ್ಧಿ ಅಸ್ಮಾತ್. ಅದಕ್ಕೆ ಮಹಾಬುದ್ಧಿ. ಮಹಾವೀರ್ಯ, ವೀರ್ಯ ಅಂದರೆ ಸಾಮರ್ಥ್ಯ. ಅತ್ಯಂತ ಮಹತ್ತರವಾದ ವೀರ್ಯಶಾಲಿಯಾಗಿದ್ದಾನೆ. ಮಹಾಶಕ್ತಿ, ಆತನ ಶಕ್ತಿ ಕೂಡ ಹಾಗೇ ಇದೆ. ಮಹತೀ ಶಕ್ತಿ ಅಸ್ಯ. ಮಹಾಶಕ್ತಿ. ಎಲ್ಲ ತುಂಬ ಅರ್ಥ ಹೇಳಿದ್ರೆ ಲೇಟ್ ಆಗುತ್ತೆ. ಅದಕ್ಕೆ ಒಂದೊಂದೇ ಸಾಕು. ಅಲ್ಲಲ್ಲೇ ಸ್ವಲ್ಪ ಹೆಚ್ಚು ತಿಳಿಯಲ್ಲಿ ಹೆಚ್ಚು ಹೇಳ್ಬೋದು. ಮಹಾದ್ಯುತಿ, ದ್ಯುತಿ ಅಂದರೆ ಏನು, ಪ್ರಕಾಶ. ದೇವ್ರ ಪ್ರಕಾಶ ಎಷ್ಟು, ದಿವಿಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದೋತ್ಥಿತ. ಅನಂತ ಸೂರ್ಯಪ್ರಕಾಶ. ನಮ್ಮ ಪ್ರಕಾಶ ಸೂರ್ಯನ ಪ್ರಕಾಶನೇ ಭಾರಿ ದೊಡ್ಡದು ನಮಗೆ ಗೊತ್ತಿರೋದ್ರಲ್ಲಿ. ಆದರೆ ದೇವರಿಗೆ ಅನಂತ ಸೂರ್ಯ ಬೆಳಕು ಕೊಡ್ತಾರೆ. ಒಬ್ಬ ಸೂರ್ಯರಿಗೆಲ್ಲ ಅನ್ನ ಮಾಡ್ತಾರೆ. 100 ಜನಕ್ಕೆ 10 ಜನಕ್ಕೆ ಹಾಗೆಲ್ಲ ಹಾಕ್ಬೋದು. ಅನಂತ ಜನಕ್ಕೆ ಹಾಕೋ ಶಕ್ತಿ ಯಾರಿಗಾರು ಇದೆಯಾ? ದೇವರಿಗಿದೆ. ಕಲ್ಪಗಳಲ್ಲಿ ವಿಶ್ವಜೀವರಿಗನ್ನ ಕಲ್ಪಕನು ನೀಡಿರಲು ಭ್ರಾಂತಿಯಿಂದ. ಪ್ರತಿ ಕಲ್ಪದಲ್ಲೂ ಪ್ರತಿಯೊಬ್ಬರು, ಇವತ್ತು ಮನುಷ್ಯಗೆ ಅನ್ನ ಕೊಡ್ತಾನಲ್ಲ, ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಕ್ಕೂ ಅನ್ನ ಬೇಕು. ಕೊಡ್ತಾನೆ ದೇವರು, ಕೊಡ್ತಾನೆ ಇಲ್ಲ ಅದನ್ನು? ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಇದು ದೇವರ ವಿಶೇಷವಾದ ಮಹಿಮೆ. ಅನಿರ್ದೇಶ್ಯ ವಪುಹು, ಆತನನ್ನು ಹೀಗೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ, ಅಷ್ಟು ಶ್ರೇಷ್ಠ. ನಿರ್ದೇಶ್ಯ ಅಂದ್ರೇನು, ಇದು ಹೀಗೆ ಅಂತ ಕಂಟ್ರೋಲ್ ಮಾಡಿ ಹೇಳೋದು. ದೇವ್ರ ಬಗ್ಗೆ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೆ ಮಹಾಲಕ್ಷ್ಮಿ ಕೂಡ ಏನಾಗಲ್ಲ, ದೇವ್ರ ಬಗ್ಗೆ ಪೂರ್ತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನಿರ್ದೇಶ್ಯ ವಪುಹು ಅಂದರೆ ಶರೀರ, ನಿರ್ದೇಶ್ಯ ಅಂದರೆ ಇದು ಹೀಗಿದೆ ಅಂತ ಹೇಳೋದು. ಅನಿರ್ದೇಶ್ಯ ಅಂದರೆ ಇದು ಹೀಗಿದೆ ಅಂತ ನಿರ್ಧಾರ ಮಾಡಿ ಹೇಳೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಮೇಲಿದ್ದಾನೆ. ಇವತ್ತು ಬೆಟ್ಟ ನೋಡಿ, ಒಂದೊಂದು ಕಡೆ ಒಂದು ರೀತಿ ಕಾಣುತ್ತದೆ. ಒಂದು ಸರ್ತಿದೆ 4 ಕಡೆಯಿಂದ ಒಳಗೆ ಬರುತ್ತಾ? ನಮಗೆ ಸಾಧ್ಯ ಇಲ್ಲ. ಈ ದೇವರಾಯ ದುರ್ಗನ ಆ ಕಡೆಯಿಂದ ರೋಡ್ ಆನೆ ಮರಿಗಿದಾಗ ಕಾಣಿಸುತ್ತೆ. ಆ ಕಡೆ ಅದಕ್ಕೆ ಕರಿಗಿರಿ ಅಂತ ಹೆಸರು. ಅದಕ್ಕೆ ಕರಿಗಿರಿ ಅಂದರೆ ಏನು, ಆನೆ ಕಂಡ ಕಾಣುತ್ತೆ. ಈ ಕಡೆಯಿಂದ ಹಾಕಿ ಕಾಣೋದಿಲ್ಲ, ಆ ಕಡೆಯಿಂದ ಹಾಕಿ ಕಾಣುತ್ತೆ. ನೋಡಿದ್ರೆ ಆ ಕಡೆಗೆ ನೋಡಿದಾರ ದೊಡ್ಡ ಆನೆ ಮರಿಗಿದಾಗ ಕಾಣಿಸುತ್ತೆ. ಅದಕ್ಕೆ ಕರಿಗಿರಿ. ಇದನ್ನು ಗರುಡಾದ್ರಿ ಅಂತ ಕರೆದ್ರು. ಗರುಡನ ಮುಖ ಕಾಣುತ್ತೆ ಒಂದು ಕಡೆಯಿಂದ. ವೆಂಕಟಾದ್ರಿ, ವೆಂಕಟೇಶ್ವರ ಮುಖ ಕಾಣುತ್ತೆ. ಅದಕ್ಕೆ ಹೆಸರಿದೆ. ನಿರ್ದೇಶ ಮಾಡಲಿಕ್ಕೆ ಇವನ್ನೇ ಆಗೋದಿಲ್ಲ. ತಿರುಪತಿ ಬೆಟ್ಟಕ್ಕೆ 7 ಸಪ್ತಗಿರಿ ಅಂತಿಲ್ಲ. ಸಪ್ತಗಿರಿ 7 ಪರ್ವತ 7 ರೀತಿಯಲ್ಲಿ ಕಾಣಿಸುತ್ತೆ ಅದು ನೋಡಿದಾಗ. ಮತ್ತು 7 ಶಿಖರಗಳಿದೆ. 7 ಶಿಖರಗಳು ಬೇರೆ ಬೇರೆ ಇದೆ. ಮುಂದೆ ಶ್ರೀಮಾನ್, ಶ್ರೀ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಪತಿಯಾದವನು. ಇನ್ನೇ ಬಿಡ್ದೋ ಶ್ರೀಮಾನ್ ಸುಮ್ಮನೆ ಹಾಕ್ಬೇಕಷ್ಟೇ. ದೇವರಿ ಶ್ರೀಮಾನ್ ಅಂದ್ರೇನು 100%. ಅಮೇಯಾತ್ಮ, ಆತ್ಮ ಅಂದರೆ ಸ್ವರೂಪ. ಮೇ ಅಂದರೆ ಮೇಯ ಅಂದರೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾದದ್ದು. ಅಮೇಯಾತ್ಮ ಅಂದರೆ ಅಲ್ಲಿ ವಪುಹು, ಇಲ್ಲಿ ಆತ್ಮ. ಆತ್ಮ ಅಂದರೆ ಸ್ವರೂಪ, ಅಲ್ಲಿ ಶರೀರ. ದೇವರಿಗೆ ಶರೀರ ಆ ಸ್ವರೂಪ ಅಂತ ಬೇರೆ ಇಲ್ಲ. ನಾವು ಬೇರೆಯವ್ರಿಗೆ ಕಾಣಿಸುತ್ತಲ್ಲ, ಹಾಗಲ್ಲ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಆತ್ಮ ಮಹಾದ್ರಿದರ್ಕ. ಮಹಾದ್ರಿಗಳು ಯಾವುದು? ಮಂದರ ಪರ್ವತ ಎತ್ತಿದವನು ಪೂರ್ವ ರೂಪದಿಂದ, ಗೋವರ್ಧನ ಎತ್ತಿದವನು ಕೃಷ್ಣ ರೂಪದಿಂದ. ಮಹಾದ್ರಿ, ಮಂದರ ಕುಲಪರ್ವತ. 7 ಕುಲಪರ್ವತಗಳಲ್ಲಿ ಮಂದರ ಪರ್ವತ ಒಂದು. ಅದು ಮಹಾದ್ರಿ ಅಂತ ಕರೆದು. ಗೋವರ್ಧನೆ ಅದಕ್ಕೆ ಇನ್ನೊಂದು ಮಹಾದ್ರಿ. ಅದಕ್ಕೆಂದರೆ ರುದ್ರದೇವರ ವರ ಇದೆ, ಮಂದರ ಎತ್ತಕ್ಕೆ ಯಾರಿಗೂ ಆಗಬಾರ್ದು ಅಂತೇಳಿ. ಅದನ್ನು ಒಂದು ಕೈ ಎತ್ತಿಟ್ಬಿಡ್ತಾನೆ. ಅದಕ್ಕೆ ಮಹಾದ್ರಿ ಧೃಕ್. ಬೆನ್ಮೇಲೆ ಹೊರತಾನೆ, ಕೈಯಿಂದ ಎತ್ತುತ್ತಾನೆ, ಎರಡೂ ಮಾಡ್ತಾನೆ. ಗೋವರ್ಧನಗಿರಿನ ಎತ್ತಿದ್ದಾನಲ್ಲ, ಹಿಡ್ಕೊಂಡಿದ್ದಾನೆ ಹಾಗೇನೆ. ಎಷ್ಟು ದಿವಸ? 7 ದಿವಸ ಹಾಗೆ ಹಿಡ್ಕೊಂಡಿದ್ದಾನೆ. ಆಮೇಲೆ ಇಡೀ ಭೂಮಿ ಯಾವಾಗಲೂ ಹಿಡ್ಕೊಂಡಿದ್ದಾನೆ. ಅವು ಸ್ವಲ್ಪ ಹೊತ್ತಲ್ಲ, ಯಾವಾಗಲೂ ಬಿಟ್ಟಿಲ್ಲ. ಮಹಾದ್ರಿ ಧೃಕ್, ಧರಿಸಿದವನು. ಮಹಾದ್ರಿ ಧೃಕ್ ಅಂದರೆ ಧರಿಸಿದವನು. ಸೊ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ ಅನಿರ್ದೇಶ ಉಪಶ್ರೀಮಾನ್ ಅಮೇಯಾತ್ಮ ಮಹಾದ್ರಿ ಧೃಕ್.
ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿ ಅನಿರುದ್ಧ ಸದಾನಂದೋ ಗೋವಿಂದೋ ಗೋವಿದಾಂಪತಿ. ಅನಿರುದ್ಧ ಸುರಾನಂದೋ ಅಂತ ಒಂದು ಪಾಠನೂ ಇದೆ, ಗೊತ್ತಾಯ್ತಾ? ಅನಿರುದ್ಧ ಸುರಾನಂದ ಸದಾನಂದ ಒಂದೇ ಒಂದಂ ಸದಾನಂದಂ. ಮಹೇಶ್ವಾಸ, ವಿಶ್ವಾಸ ಅಂದರೆ ಧನುಸ್ಸು. ಮಹೇಶ್ವಾಸ ಅಂದರೆ ದೊಡ್ಡ ಧನುಸ್ಸನ್ನು ಹೊಂದಿದವನು. ಏನು ದೊಡ್ಡ ಧನುಸ್ಸು ಅಂದರೆ ಶಾರ್ಂಗ ಧನುಸ್ಸು. ಯಾಕೆ ದೊಡ್ಡದದು? ಅಭಿಮಾನಿ ದೇವತೆಗಳು ಯಾರು? ಸಾಕ್ಷಾತ್ ಭಾರತೀ ದೇವಿ, ಸರಸ್ವತಿ ಭಾರತೀಯರಾದ್ದರಿಂದ ಅದಕ್ಕೆ ಶಾರ್ಂಗ ದೊಡ್ಡ ಧನುಸ್ಸು. ಅವ್ರು ಹೇಳ್ತಾಯಿಲ್ಲಪ್ಪ, ದೊಡ್ಡ ಪೀಠದಲ್ಲಿ ಕೂತು ಬಿಟ್ಟಿದ್ದಾರೆ ಅಂದರೆ ಪೀಠ ಸೈಜ್ ದೊಡ್ಡದಾಗಿಲ್ಲ. ಗೊತ್ತಾಯ್ತಾ? ಇದು ತಹಸೀಲ್ದಾರ ಕೂತಿದ್ದೆ, ಡಿ ಸಿ ಆಗಿ ಕೂತಿದ್ದಾರೆ, ಅವ್ರು ದೊಡ್ಡ ಪೀಠದಲ್ಲಿ ಕೂತಿದ್ದಾನೆ, ಹೌದಲ್ಲ? ಆ ಥರ ದೊಡ್ಡ ಪೀಠ ಸೈಜ್ ದೊಡ್ಡದು ಅಂತ ಅರ್ಥ ಅಲ್ಲ, ಪವರ್ ಭಾರಿ ದೊಡ್ಡದು ಅಂತ ಅರ್ಥ. ಮಹೇಶ್ವಾಸ ಧನುಸ್ಸು ಭಾರಿ ದೊಡ್ಡದು, ಅದರಿಂದ ಹೊಡೆದು ಯಾವ ಬಾಣನೂ ವೇಸ್ಟ್ ಆಗೋ ಸಾಧ್ಯತೆ ಇಲ್ಲ. ಇದು ಅದು ಬೇಕಿಲ್ಲ, ಲೋಕ ತೋರಿಸ್ತಾರಷ್ಟೇ. ಮಹೀಭರ್ತ, ಮಹಿ ಅಂದರೆ ಭೂಮಿಯನ್ನೇ ಧರಿಸಿದವನು, ವರಾಹ ರೂಪದಿಂದ ಧರಿಸಿದವನು, ಕೂರು ರೂಪದಿಂದ ಧರಿಸಿದವನು. ಶ್ರೀನಿವಾಸ, ಶ್ರೀಗೆ ನಿವಾಸ ಸ್ಥಾನವಾದವನು. ಅಂದರೆ ಶ್ರೀಗೆ ನಿವಾಸ ಅಂದರೆ ನೆಲೆ, ನೆಲೆ ಅಂದ್ರೇನು? ಆಶ್ರಯ ಅಂತರ್ಥ. ಶ್ರೀಗೆ ನಿವಾಸ, ಮಹಾಲಕ್ಷ್ಮಿಗೆ ನೆಲೆಯಾದವನು. ಜಗದಂಬಾಮದ ಸುಂದರ ಗೃಹ ಭಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಒಂದೇ ಒಂದು ಮೊದಲೇ ತಗೊಳ್ಳಿ, ಇಂದಿರಾ ಆವಾಸ ಉತ್ತಮಂ. ಅದು ಹೇಳಬೇಕಾದ್ರೆ ಅದೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದ. ಶ್ರೀನಿವಾಸ ಸತಾಂ ಗತಿ, ಸಜ್ಜನರಿಗೆ ಗತಿಯಾದವನು. ಇನ್ನು ಸತಾಂ ಅಂದರೆ ಸತ್ ಇತಿ ಪ್ರಾಣ, ಪ್ರಾಣದ ಪಂಚಪ್ರಾಣಗಳಿಗೂ ಗತಿಯಾದವನು, ಅಥವಾ ಪ್ರಾಣದೇವರ ಎಲ್ಲ ರೂಪಗಳಿಗೂ ಗತಿಯಾದವನು. ಅನಿರುದ್ಧ ಸದಾ ನಿರುದ್ಧ, ನಿರುದ್ಧ ಅಂದ್ರೇನು? ತಡೆಯಲ್ಪಡುವವನು. ಅನಿರುದ್ಧ ಅಂದ್ರೇನು? ತಡೆಯಲ್ಪಡ ಸಾಧ್ಯನೇ ಇಲ್ಲ. ಸದಾನಂದ, ಸದಾ ಆನಂದಪೂರ್ಣನಾದವನು. ಇನ್ನು ಸತ್ ಆನಂದ, ಉತ್ತಮವಾದ ಆನಂದ ಕುಡಿದವನು. ಈ ಕುಡಿದವನು ಅವನ ಪ್ರಕಾರ ಭಾರಿ ಸುಖಿ, ಅವನು ನೋಡೋರ ಪ್ರಕಾರ ಅಸಹ್ಯ ಬರೋದು. ದೇವ್ರದ್ದು ಹಾಗಲ್ಲ, ಸತ್ ಉತ್ತಮವಾದ ಆನಂದ ಕುಡಿದವನು, ಸದಾ ಆನಂದವನು. ಅಷ್ಟೇ ಅಲ್ಲ, ಸತಾಂ ಆನಂದ, ಸಜ್ಜನಿಗೆ ಆನಂದ ಕೊಡುವವನು. ಬೇಕಾಷ್ಟರ್ಥ ಬರುತ್ತೆ. ಗೋವಿಂದ, ಎಲ್ಲಿ ಒಂದು ಶ್ಲೋಕ ಎಲ್ಲಿ ಬಿಟ್ಟಿದೆ? ಶ್ಲೋಕ ಬಿಟ್ಟಿದ್ದ? ಇಲ್ಲ, ಮುಂದೆ ಬರುತ್ತದ. ಇಲ್ಲ ಅಲ್ಲ, ಮುಂದೆ ಆಮೇಲೆ ಇನ್ನೊಂದು, ಅದು ಇನ್ನೊಂದು ರೂಪ, ಈಗಲ್ಲ ಅದು. ಇದ್ರ ಪ್ರಕಾರ ನೆಕ್ಸ್ಟ್ ಇದೆ. ನಿಮ್ಮಲ್ಲಿ ಪುಸ್ತಕ ಇಟ್ಕೊಂಡಿಲ್ವೇನೋ? ಮುಂದೆ ಬರುತ್ತದ, ಮುಂದೆ ಇಲ್ಲೇ ಬರುತ್ತದ. ಜಂಪ್ ಆಗಿಬಿಟ್ಟಿದ್ದೀರಿ. ಸಾಮಾನ್ಯವಾಗಿ ವಿಷ್ಣು ಸಹಸ್ರ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಎಲ್ಲೋ ನೋಡ್ಕೊತ ಓಡಾಡ್ತಾರೆ, ಹೇಳ್ತಿರ್ತಾರೆ, ಮತ್ತೆ ವಾಪಸ್ ಬರ್ತಾರೆ ಮೊದಲಿಗೆ. ವಾಯುಸ್ಥಿತಿರು ಹಾಗೆ ಮಾಡ್ಕೋತಾರೆ. ಇದಕ್ಕೆ ಶಿವದ ಆನಂದ ಇರ್ತಾ ಬಂದ ತಕ್ಷಣ ಶ್ರೀರಾಮಬದಿ ಹೋಗಿಬಿಡ್ತಾರೆ, ಅಲ್ಲಿ ಹೋಗಿರುತ್ತೆ, ವಾಪಸ್ ಬಂದುಬಿಡ್ತಾರೆ. ಅದು ಎಲ್ಲೋ ನೋಡ್ತಿರ್ತಾರೆ. ಸರಿಯಾಗಿ ಹೇಳಿದರೆ ಏನಾಗಲ್ಲ, ಗಮನ ಕೊಟ್ಟು ಹೇಳಿದ್ರೆ ಸರಿ ಇರ್ತಾರೆ, ಎಲ್ಲರೂ ಏನೋ ಆಗಿಬಿಡುತ್ತೆ. ಇದು ಹಾಗೇನೆ ವಿಷ್ಣು ಸಹಸ್ರನಾಮ ಕೂಡ ಎಷ್ಟು ಮುಗಿಯೋದೇ ಇಲ್ಲ, ಎಷ್ಟು ಹೇಳ್ತಾ ಇರ್ತಾರೆ, ಮುಗಿಯೋದೇ ಇಲ್ಲ. ಆನಂದೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿ ಅನಿರುದ್ಧ ಸದಾನಂದೋ ಗೋವಿಂದ. ಗೋವಿಂದ ಗೋವುಗಳಿಂದ ಆಗಮಗಳಿಂದ ತಿಳಿಯಲ್ಪಡುವವನು, ಆಗಮ ವೇದ್ಯ ಅಂತ ಅರ್ಥ. ಗೋವಿದಾಂಪತಿ, ಗೋವಿದರು ಅಂದರೆ ಶಾಸ್ತ್ರ ಬಲ್ಲವರು, ಅವರಿಗೆಲ್ಲ ಪತಿಯಾದವರು. ಗೊತ್ತಾಯ್ತು? ಗೋವಿಂದ ಅಂದರೆ ಶಾಸ್ತ್ರಾಧ್ಯಯನ ಮಾಡಿದವರಿಗೆ ಆನಂದ ಯಾರು ಕೊಡ್ತಾರೆ? ಮತ್ತು ಕೆಲಸ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ, ದೇವರು ಕೊಡ್ತಾರೆ. ಗೋವಿದಾಂಪತಿ, ಗೋವಿತ್ ಗೋವಿದಾಂ ಪತಿ. ಅದಕ್ಕೆ ಪತಿ ಎಂಬುದಕ್ಕೆ ಅರ್ಥ. ಮತ್ತೆ ಅಂದರೆ ಪಾಲಕ, ತಿ ಅಂದರೆ ಆನಂದದಾಯಕ. ಇವರಿಗೆಲ್ಲ ಪಾಲಕನಾಗಿದ್ದಾನೆ. ಅದಕ್ಕೆ ಹೇಳಿದ್ದು, ಶಾಸ್ತ್ರ ಓದೋರು ಯಾರಪ್ಪ ಕೈ ದೇವ್ರು ನೋಡ್ಕೊತಾನೆ. ಯಾರು ಟೆಕ್ಸ್ಟ್ ದೇವ್ರ ವಿಷಯ ಆದ್ದರಿಂದ ಯಾರು ಕೆಲಸ ಕೊಡಬೇಕು? ಮೆಡಿಕಲ್ ಡಾಕ್ಟ್ರಿಗೆ ಯಾರು ಕೆಲಸ ಕೊಡಬೇಕೀಗ? ಹಾಸ್ಪಿಟ್ಲಿಗೆ ಕೆಲಸ. ಉಳಿದವ್ರು ಯಾಕೆ ಕೊಡ್ತಾರೆ? ಹಾಸ್ಪಿಟ್ಲಿಗೆ ಕೊಡ್ತಾರೆ. ಇವ್ರಿಗೆ ಉಳಿದವ್ರು ಕೊಡೋದಿಲ್ಲ. ಅದಕ್ಕೆ ದೇವರು ತಂದ ಡಿಪಾರ್ಟ್ಮೆಂಟ್ ಅದು ಮೇನ್, ಎಲ್ಲವೂ ಆತಂದೆ ವಿಶೇಷವಾಗಿ ಅದಾದ್ದರಿಂದ ಗೋವಿದಾಂಪತಿ. ಆಯಿತಾ? ಗೋವಿಂದೋ ಗೋವಿದಾಂಪತಿ. ನೆಕ್ಸ್ಟ್ ಮರೀಚಿರ್ ದಮನೋ ಹಂಸಃ ಸುಪರ್ಣೋ ಭುಜಗೋತ್ತಮ ಹಿರಣ್ಯನಾಭ ಸುತಪಾಃ ಪದ್ಮನಾಭಃ ಪ್ರಜಾಪತಿ. ಮರೀಚಿ ದಮನಃ ಹಂಸಃ ಸುಪರ್ಣಃ ಭುಜಗೋತ್ತಮಃ ಹಿರಣ್ಯನಾಭಃ ಸುತಪಾಃ ಪದ್ಮನಾಭಃ ಪ್ರಜಾಪತಿ. ಮರೀಚಿ ದಮನಃ ಹಂಸಃ ಆಯಿತು. ಮರೀಚಿ ಅಂದ್ರೇನು? ಕಿರಣ. ಮರೀಚಿ ಅಂದರೆ ಕಿರಣ. ದೇವರು ಮರೀಚಿ ಹೊಂದಿ, ಮರೀಚಿ ಮಾಲಿನೂ ಹೌದು, ಮರೀಚಿನೂ ಹೌದು, ಆನಂದನೂ ಹೌದು, ಆನಂದಿನೂ ಹೌದು. ಗುಣಗಳಿಗೇನಿಲ್ಲ, ವ್ಯತ್ಯಾಸ ಇಲ್ಲ. ಮತ್ತು ದಮನಃ, ದಮನಃ
ದಮಯತೀತಿ ದಮನಃ. ಎಂಥವ್ರನ್ನ ಏನು ಮಾಡ್ತಾನೆ ಭಗವಂತ? ದಮನ ಮಾಡ್ತಾನೆ. ಆ ನೀಲಾದೇವಿ ಅಪ್ಪ ಒಂದು ಸವಾಲು ಹಾಕಿದ್ದ. ಏನದು? 7 ಗೂಳಿಗಳನ್ನು ಕಟ್ಟಬೇಕು. 7 ಗೂಳಿಗಳು ರಾಕ್ಷಸರವರು. ವರ ಬೇರೆ ಇತ್ತು. ಎಲ್ಲರೂ ಕಟ್ಲಕ್ಕೆ ಅಂತ ಹೋಗಿ ಅವರು ಸತ್ತೋಗ್ತಾ ಇದ್ರು. ಅವ್ರು ಬರೀ ಫೇಲ್ ಆಗ್ತಿದ್ದಿಲ್ಲ, ಕೊಂದಾಕ್ಬಿಡ್ತಿತ್ತು. ಗೊತ್ತಾಗ್ತಾನೆ. ಕೃಷ್ಣ ಹೋಗ್ತಾನೆ. ಕೃಷ್ಣ ಎಷ್ಟು ವರ್ಷ ಆಗಿದ್ದು? 5 ವರ್ಷ. ಗೊತ್ತಾಯ್ತಾ? ಮೊದಲೇ ಮದುವೆ ಆಗಿದ್ದು ನೀಲಾದೇವಿನೇ ಕೃಷ್ಣ. ಗೊತ್ತಾಯ್ತಾ? ಎರಡು ನೀಲ. ಮೊದಲ ನೀಲ ಈಗ, ಆಮೇಲೆ ನೀಲ ಇನ್ನೊಂದು ರೂಪ. ಆ ಕೃಷ್ಣ ಹೋಗ್ತಾನೆ. ಎಲ್ಲರೂ ಕರ ತಿರುಗಿ ಹೋಗ್ಬಿಡ್ತಾರೆ ಆ ಕಡೆಗೆ. ಅದಕ್ಕೆ ದಮನಃ. ಉಳಿದವರಿಗೆ ದಮನ ಗ್ರೇಟ್ ಅಂತ ಕರೆಯೋದು ಯಾವಾಗ? ಉಳಿದವ್ರಿಗೆ ಮಾಡಲಿಕ್ಕಾಗದಿದ್ದನ್ನು ಮಾಡಿದಾಗ. ಶಿವರ ಇದ್ದವನನ್ನು ಕೊಲ್ಲೋದು ಉಳಿದವರಿಗೆ ಸಾಧ್ಯವಾದ ಕೆಲಸ ಅಲ್ಲ. ದೇವರ ಸಂಕಲ್ಪ. ಸಾಧ್ಯವಾದರೂ ಮಾಡೋದಿಲ್ಲ ಅವರು. ಮಾಡಿದ್ರಿಂದ ದಮನಃ ಬೇಕಷ್ಟು ಅದಕ್ಕೆ. ಮತ್ತು ದಮಂ ನಯತಿ ಪ್ರಾಪಯತಿ. ಶಮದ ಬಾಧೆ ಗುಣಗಳು ನಮಗಿರಬೇಕು. ದೇವರು ಕೊಡಬೇಕಷ್ಟೇ. ಶಮ ದಮ ಇದೆಯಲ್ಲ, ದಮವನ್ನು ಕೊಡ್ತಾನೆ. ಇಂದ್ರಿಯ ನಿಗ್ರಹವನ್ನು ಮಾಡಿ. ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹವನ್ನು ಮಾಡಿಸ್ತಾನೆ. ಹಂಸ. ಹಂಸ ಅಂದ್ರೇನು? ಹಂಸ ಅಂದ್ರೇನು? ಸೋಹಂ ಹಂಸ ಸಹ. ಸೋಹಂ ಹಂಸ ಸಹ ಅಂತ ಹೇಳಿದಾಗ ಅತ್ಯಂತ ಶುದ್ಧ. ಹಂಸ ಅಂದರೆ ಶುದ್ಧ. ಕಾಕ ಅಂಬೋದು ಕಪ್ಪು, ಹಂಸ ಒಂದು ಬಿಳಿ. ಅದಕ್ಕೋಸ್ಕರ ಅತ್ಯಂತ ಶುದ್ಧನ ಪರಮಹಂಸ ಅಂತ ಹೇಳ್ತೀವಲ್ಲ, ಹಾಗೆ ಪರಮಹಂಸನಾಗಿದ್ದಾನೆ. ಮಾಡಬೇಕು. ಹಂಸ ಮಂತ್ರನೇ ಅದು. ಹಂಸ ಮಂತ್ರ ವಾಯುದೇವರು ಮಾಡೋ, ಸದಾ ಮಾಡೋ ಜಪ ಅಂತ ಅದೇ. ಇಲ್ದ್ರ ಮನುಷ್ಯ ಬದುಕೋದಿಲ್ಲ. ಅದೇ ಧ್ಯಾನ ಶ್ಲೋಕ ಅದಕ್ಕೆ. ಸುಪರ್ಣ. ಸುಪರ್ಣ. ಪರ್ಣ ಅಂದ್ರೇನು? ರೆಕ್ಕೆ. ಸುಪರ್ಣ ಅಂದ್ರೇನು? ಒಳ್ಳೆ ರೆಕ್ಕೆ ಇರೋಣ. ಅದು ಗರುಡರಿಗೆ ಆಯ್ತು, ದೇವರಿಗೆ ಆಗಲಿಲ್ವಲ್ಲ. ಅದಕ್ಕೆ ಸುಪರ್ಣ. ಸುಪರ್ಣ. ನ ಅಂದ್ರೆ ಆನಂದ. ಪರ ಅಂದ್ರೆ ಶ್ರೇಷ್ಠ. ಸು ಅಂದರೆ ಸುಪರ. ಸೂಪರ್ ಆನಂದ ಯಾರು? ಸೂಪರ್ ಪದ ಸಂಸ್ಕೃತ ಪದ. ಸುಪರ. ಸೂಪರ ಅಷ್ಟೇ. ಸಿಂಪಲ್ ಕಷ್ಟಪಡಬೇಕಾಗಿಲ್ಲ. ಸೂಪರ್ ಆನಂದ ಯಾರಿಗಿದೆ? ಉಳಿದವರ ಆನಂದ ಏನು ಇಷ್ಟು ಸೂಪರ್ ಅಂತ ಕರೆಯೋದಿಲ್ಲ. ಆ ಸೂಪರ್ ಅಂದರೆ ಅಬ್ಸಲ್ಯೂಟ್ಲಿ ಸೂಪರ್ ಆನಂದ ದೇವರು. ಅದಕ್ಕೆ ಸುಪರಾನಂದ. ಭುಜಗೋತ್ತಮ. ಭುಜಗ ಅಂದರೆ ಶೇಷ. ಶೇಷದೇವರು ಉತ್ತಮರು. ಅನಂತಶ್ಚಾಸ್ಮಿ ನಾಗಾನ. ವಿಭೂತಿ ರೂಪ ಇರೋದ್ರಿಂದಾಗಿದೆ. ಭುಜಗ ಶೇಷ ಉತ್ತಮ. ಯಾರಿಂದ? ಉಳಿದ ನಾಗಗಳಿಂದ. ರುದ್ರಾದಿ ದೇವತೆಗಳು ಇವರೆಲ್ಲ ಇದ್ದಾರಲ್ಲ, ಅವರಿಗಿಂತ ಸ್ವಲ್ಪ ಸೀನಿಯರ್ ಆಗಿದ್ದಕ್ಕೋಸ್ಕರ ಏನಂತ ಹೆಸರು ಅವರಿಗೆ? ಇಲ್ಲಿಂದ ಬಂತದ, ದೇವರಿಂದ. ಇಲ್ಲಿ ಬಂದಿದೆ ಪದ, ದೇವರಿಂದ ಬಂತು ಅಂತ ಎಲ್ಲಿದೆ? ಅನಂತಶ್ಚಾಸ್ಮಿ ನಾಗಾನಾಮ ಆಯಿತು. ಇನ್ನೊಂದು ಕಡೆಯಲ್ಲಿದೆ. ಇನ್ನೊಂದು ಕಡೆ ಸಿಂಪಲ್ ಆಗಿ ಪ್ರತಿನಿತ್ಯ ಹೇಳೋ ಶ್ಲೋಕ. ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ ನಾಗಪತಿರನ್ಯಸ್ವರೈರ್ದುರಾಪಾಂ ಕಟಾಕ್ಷ ಬಲವತ್ ಯಜಿತಂ. ಇವೆಲ್ಲ ಓದ್ದಾಗ ಜ್ಞಾಪಕ ಆಗತ್ತ. ಭುಜಗೋತ್ತಮ. ಇದನ್ನು ಓದ್ದಾಗ ಅದು ಜ್ಞಾಪಕ ಆಗಬೇಕು, ಅದನ್ನು ಓದ್ದಾಗ ಇದು ಜ್ಞಾಪಕ ಆಗಬೇಕು. ಹಿರಣ್ಯನಾಮ. ಹೇಳಲ್ವ? ಸುಮ್ಮನೆ ಇದ್ರೆ ಆಗ್ತೈತೆ. ಯಾಕೆ ಹೇಳಲ್ಲ ಅಂತ ಯಾಕೆ ಒತ್ತಾಗ್ಬಿಟ್ಟಿರುತ್ತೆ. ಹಿರಣ್ಯ ಅದು ನೈವೇದ್ಯ ಮಾಡಲ್ಲ ಅಂತ ಆಯ್ತಾಗ. ಹೇಳಿದ್ರೆ ನೈವೇದ್ಯ ಮಾಡೋದಿಲ್ಲ ಅಂತ. ಒಂದೇ ಎಲ್ಲ ಹೇಳೋದಿಲ್ಲ. ಒಂದೇ ಹೇಳೋದು. ಸರಿ, ಅದು ಒಂದೇ ಶ್ಲೋಕ ಕೂಡ. ಮುಂದಿನ ಒಂದೇ ಶ್ಲೋಕ. ಅದಕ್ಕೇನು ಮಾಡಬೇಕಂದ್ರೆ ದಿವಸ ಒಂದು ಅಧ್ಯಾಯ ಹೇಳಬೇಕು. ದಿವಸ ಒಂದು ಅಧ್ಯಾಯ ಹೇಳಿದರೆ ಅವ ಸಮಸ್ಯೆ ಬರೋದಿಲ್ಲ. ಎಲ್ಲ ರಿಪೀಟ್ ಆಗುತ್ತೆ. ಅದೇ ಹೇಳ್ತೀರಿ, ಮುಂದಿನ ಹೋಗೇ ಬಿಡೋದು. ಆ ರೀತಿ ಮಾಡಿ ಸರಿ ಹೋಗ್ಬಿಡೋದು. ಹೇಳಬೇಕು ಶ್ಲೋಕ. ಅಧ್ಯಾಯ ಅಲ್ಲ ಎಲ್ಲ ಹೇಳಬೇಕಾದ್ರೆ ನಂಬರ್ 1. ಸಣ್ಣ ಮಠಗಳಲ್ಲೇ ಹೇಳೋದು ಕಡಿಮೆ ಆಗಿಬಿಟ್ಟಿದೆ ಈಗ. ಸಾಮಾನ್ಯವಾಗಿ ಏನು ಮಾಡ್ತಾರೆ, 12 ಅಧ್ಯಾಯನೂ ಹೇಳಬೇಕು. ಹೇಳಿದ್ರೆ ಅಷ್ಟು ನೈವೇದ್ಯದ ಯೂನಿಟ್ ಅದು. ಏನು 120 ಎಷ್ಟು ನಿಮಿಷ ಬೇಕು ಅಂತ ಸರಿಯಾಗಿ ಹೇಳ್ಬೇಕಾದ್ರೆ 12 ನಿಮಿಷ ಸಾಕು. ಒಂದು ಶ್ಲೋಕ ಹೇಳೋದಕ್ಕೆ ಎಷ್ಟು ಬೇಕು? 10 ರಿಂದ 11 ನಿಮಿಷ ಅಷ್ಟೆ. 128 ಶ್ಲೋಕ ಏನು ಕಷ್ಟ ಅಲ್ಲ. ಆದರೆ ಹೇಳೋದಿಲ್ಲ ಸಾಮಾನ್ಯವಾಗಿ. 2 ಕಾರಣ ಹೇಳೋದಿರೋದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ. ಒಂದು, ರಾಗವಾಗಿ ಹೇಳಿದಾಗ ಲೇಟ್ ಆಗುತ್ತೆ. ಬರೀ ಹೇಳೋದು ಬೇರೆ, ರಾಗವಾಗಿ ಹೇಳಿದಾಗ ಏನಾಗುತ್ತಾಗದು? ಪ್ರೇಣಾಯಾಮೋ ವಾಸುದೇವಂ ಪ್ರತಿಯೊಂದಕ್ಕೂ ಸೇರಿಸ್ಬೇಕು. ಮತ್ತೆ ಆಗ ಪಲ್ಲವ್ಯ ಮಾಡೋದು, ಅವಾಗ ಲೇಟ್ ಆಗುತ್ತೆ. ಅದಿಲ್ಲದ ಹೋದ್ರೆ ಏನಾಗುತ್ತೆ? ಸುಮ್ಮನೆ ಓದ್ಕೊಂಡೋದ್ರೆ
ಅಷ್ಟೇ. ನೀವು ನನಗೆ ಹೇಗೋ ಓಡಿ ಬರ್ತೀರಿ, ಓಡಿಸ್ಬಿಟ್ರೆ ಆಯ್ತು. ಸರಿ ಅವರು ಪ್ರೀಡಯಾಮ ವಿಶ್ವಸ್ಥಿತಿ ಪ್ರಳಯ ಮೇಲೆ ಕೆಲವು ಬೇಗ ಮುಗಿಯುತ್ತೆ, ಬೇಗ ಕೆಲವು ಕೇಶವ ಕೇಶವ ಬೇಗ ಮುಗಿದೋಗ್ಬಿಡಿ. ಪ್ರೀಡಯಾಮ ಬೇಗ ಮುಗಿಯೋದಿಲ್ಲ, ಒಂದೇ ಬೇಗ ಮುಗಿಯುತ್ತೆ. ಅನುಷ್ಠುಪ್ ಶ್ಲೋಕ, ಎಚ್ಚರಾಗಬೇಕಿಲ್ಲ ಅದಕ್ಕೆ. ಪದ್ಮನಾಭ ಪ್ರಜಾಪತಿ. ಮುಂದೆ ಹಿರಣ್ಯನಾಭ, ಪರಮಾತ್ಮನದು ಹಿರಣ್ಯನಾಭ. ಹಿರಣ್ಯನಾಭ ಅಂದ್ರೇನು? ಹಿರಣ್ಯ ರೂಪವಾದ ಕಮಲದ ರೂಪದಲ್ಲಿದ್ದಂತಹ ನಾಭಿ ಕಮಲ ಅಂತ ಕರೀತಾರೆ. ಅಂಥದ್ದು ಯಾರಿಗೂ ಇಲ್ಲ. ಪದ್ಮನಾಭತ್ವ ಲಿಂಗ. ಹಾಂ, ಹಿರಣ್ಯ ಸುತಪಾಹ ಉತ್ತಮವಾದ ಚಿಂತನೆಯಿಂದ ಕೂಡಿ ತಪ ಆಲೋಚನೆ. ಉತ್ತಮವಾದ ಅಂದ್ರೇನು? ಯೋಚನೆ ಇಲ್ಲದೊಳಗೆ, ಕೆಟ್ಟ ಆಲೋಚನೆ ಇಲ್ಲ. ಯಾವಾಗ ಸುತಪಾಹ ಹೊರತು ಕೆಟ್ಟ ಯೋಚನೆಯೇ ಪರಮಾತ್ಮ. ಕೆಟ್ಟ ಯೋಚನೆ ಎಂಬುದು ಏನದು? ದೇವರು ನಿರ್ದೋಷನಾದ್ರಿಂದ ಇಲ್ಲ, ಸುತಪಾಹ. ಆಮೇಲೆ ನಮಗೂ ಕೂಡ ಭಕ್ತರ ಸುತಪಸ್ಸು ಆಗಬೇಕಾದ್ರೆ ಅನುಗ್ರಹ ಬೇಕು. ತಪಾಂಸಿ ಸರ್ವಾಣಿ ಚ ಯದ್ ವದಂತಿ. ಆದ್ದರಿಂದ ಅನುಗ್ರಹ ಮಾಡದೆ ಹೋದರೆ ದುರಾಲೋಚನೆ ಬರಲಿಕ್ಕೆ ಶುರುವಾಗುತ್ತೆ. ಅನುಗ್ರಹ ಮಾಡಿದ ತಕ್ಷಣ ಏನಾಗುತ್ತೆ? ದುರಾಲೋಚನೆ, ಒಳ್ಳೆ ಆಲೋಚನೆ ಬರುತ್ತೆ. ಪದ್ಮನಾಭ, ಹಿರಣ್ಯನಾಭ ಒಂದು, ಪದ್ಮನಾಭ ಹಿರಣ್ಯಾತ್ಮಕವಾದ ಪದ್ಮನಾಭ. ಇದು ತುಂಬ ಅರ್ಥ ಇದೆ. ಪದ್ಮನ ಅಂದರೆ ಸೂರ್ಯ, ಪದ್ಮ ಅಂದರೆ ಪದ್ಮ, ನಾ ಅಂದರೆ ಅರಳಿಸುವವನು, ಕವನವನ್ನು ಅರಳಿಸುವವನು ಸೂರ್ಯ. ಆಭ ಅಂತ ಸೂರ್ಯಗೆ ಕಾಂತಿ ಕೊಡುವವನು, ಅದಕ್ಕೆ ಪದ್ಮನಾಭ ಅಂತ. ಇವೆಲ್ಲ ನಿರುಕ್ತಿಯಿಂದ ಬರೋ ಅರ್ಥ, ಅವೆಲ್ಲ ಮೇಲ್ನೋಟಕ್ಕೆ ಬರೋ ಅರ್ಥ. ಮರೆತು ಅದು ಅರ್ಥ ಬೇರೆ ಮಾಡಬೇಕಾದ್ರೆ. ಪ್ರಜಾಪತಿ ಪ್ರಕರ್ಷೇಣ ಜಾಯತೆ ಪ್ರಾದುರ್ಭವತಿ ಸೀತಾದಿ ರೂಪದಿಂದ ಮಹಾಲಕ್ಷ್ಮಿ ಅವರಿಗೆ ಪತಿಯಾಗಿದ್ದಾನೆ. ಅಥವಾ ಎಲ್ಲ ಪ್ರಜೆಗಳಿಗೂ ಪ್ರತಿಯಾಗಿದ್ದಾನೆ. ಅಥವಾ ದಕ್ಷ ಪ್ರಜಾಪತಿ ಬದಲಾದ ಪ್ರಜಾಪತಿಗಳಿಗೆ ಪ್ರಜಾಪತಿತ್ವ ಕೊಟ್ಟಿದ್ದಾನೆ. ಪ್ರಜಾಪತಿ ಅಥವಾ ಪ್ರಜಾಪಾರಾಂ ತಿಹಿ. ಪ್ರಜಾಪರು ಅಂದರೆ ರಾಜರು, ಪ್ರಜೆಗಳನ್ನು ಪಾಲಿಸುವವರು. ಅವರಿಗೆ ತಿಹಿ ಆನಂದ ಕೊಡುವವನು. ಪಾಲನೆ ಮಾಡಿದ್ದಕ್ಕೆ ಅವರಿಗೆ ವಿಶೇಷ ಆನಂದ. ಡಾಕ್ಟ್ರಿಗೆ ಖುಷಿಯಾಗೋದು, ದುಡ್ಡು ಗಿಟ್ಟು ಬರೋದೆಲ್ಲ ಒಂದು ಬಾರ್ದು. ಪೇಷಂಟ್ ವಾಸಿ ಆಯಿತು ಅಂದ್ರೆ ಏನಾಗುತ್ತೆ ಅವ್ರಿಗೀಗ? ಬಹಳ ಖುಷಿಯಾಗುತ್ತೆ, ಅದು ಆನಂದ. ನೆಕ್ಸ್ಟ್, ಅಮೃತ್ಯು ಸರ್ವದೃಕ್ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮಷಣ ಶಾಸ್ತಾ ವಿಶ್ರುತಾತ್ಮ ಸುರಾರಿಹ. ಅಮೃತ್ಯು ಸರ್ವದೃಕ್ ಸಿಂಹ ಏನಾಯ್ತು? ಐದನೇದು ಆಗಲಿ, ಏನಂತ ಐದನೇದು ಆಗಿಲ್ಲ. ಅಮೃತ್ಯು ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತಾ ವಿಶ್ರುತಾತ್ಮ ಸುರಾರಿಹ. ಈ ಧನುರ್ಮಾಸ ವಿಶೇಷ ಅಂದರೆ ಚಾತುರ್ಮಾಸ್ಯ ಇದ್ದಾಗೆ. ಚಾತುರ್ಮಾಸದಲ್ಲಿ ವಿವಾಹ ಮದುವೆ ಯಾವುದು ಮಾಡಾಗಿಲ್ಲ, ವಿವಾಹ ಉಪನಯನ ಯಾವುದನ್ನ ನಿಷಿದ್ಧ ಹೇಗೋ ಇವೆಲ್ಲ ನಿಷಿದ್ಧನೆ. ಸೊ ಫುಲ್ ಟೈಮ್ ಹಾಕ್ಬೋದು. ಇಲ್ಲ ಬೇರೆ ಬೇರೆ ಕಡೆ ಡೈವರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಚಾತುರ್ಮಾಸ ಶ್ರೇಷ್ಠ ಆಗಲಿಕ್ಕೆ ಅದ ಕಾರಣ. ಬೇರೆ ಎಲ್ಲ ಕೆಲಸ ಕಂಪಲ್ಸರಿ ಬಿಟ್ಟುಬಿಟ್ಟು ದೇವ್ರ ಕೆಲಸ ಮಾಡೋದು. ಇದು ಧನುರ್ಮಾಸ ಕೂಡ ಹಾಗೇನೆ. ಆದ್ದರಿಂದ ಹೆಚ್ಚೆತ್ತು ಹೇಳುವುದು ತಪ್ಪೇನಿಲ್ಲ. ಮೃತ್ಯು ಯಾವುದೀಗ? ಮೃತ್ಯು ಸಿಂಹ ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹ. ಅಮೃತ್ಯು ಮೃತ್ಯು ಇಲ್ಲದವನು. ನ ವಿದ್ಯತೆ ಮೃತ್ಯು ಯಸ್ಯ, ಅವನಿಗೆ ಮೃತ್ಯು ಇಲ್ಲ. ಅಷ್ಟೇ ಇಲ್ಲ, ನ ಮೃತ್ಯು ನಮಗೆ ಮೃತ್ಯು ಇಲ್ಲ ಅವನ ಅನುಗ್ರಹದಿಂದ. ಎರಡು ತಿಳ್ಕೊಬೇಕು, ಅವನಿಗೆ ಮೃತ್ಯು ಇಲ್ಲ, ನಮಗೂ ಮೃತ್ಯು ಇಲ್ಲ. ಸರ್ವದೃಕ್ ಸಿಂಹ ಎರಡು ರೀತಿ ಓದ್ಬೋದು. ಸರ್ವದೃಕ್ ಸಿಂಹ ಅಂತಲೇ ಓದ್ಬೋದು. ಸರ್ವದೃಕ್ ಸಿಂಹಾಯ ನಮಃ. ಸರ್ವದೃಕ್ ವ್ಯಾಸ ಬರುತ್ತಲ್ಲ ಹಾಗೆ, ಸರ್ವದೃಕ್ ವ್ಯಾಸಾಯ ನಮಃ. ಅಥವಾ ಸರ್ವದೃಶೇಯ ನಮಃ ಬೇರೆ, ಸರ್ವದೃಕ್ಷೇಯ ನಮಃ. ಸಿಂಹ ಸಹನಾತ್ ಸಿಂಹ, ಭಕ್ತಾಪರಾಧ ಸಹಿಷ್ಣುವಾಗಿದ್ದಕ್ಕೋಸ್ಕರ ಸಿಂಹ ಅಂತ ದೇವರಿಗೆ ಹೆಸರಿದೆ. ಸಂಧಾತ ಅಥವಾ ಹಿಂಸೆ, ದುಷ್ಟರು ಹಿಂಸೆ ಮಾಡ್ತಾನಲ್ಲ ಅದಕ್ಕೋಸ್ಕರನೇ ಸಿಂಹ. ಹಿಂಸೆ ಅನ್ನೋದು ಸಿಂಹ ಅಂತ ಉಲ್ಟಪಲ್ಟಾಗತ್ತೆ. ಸರ್ವದೃಕ್ ಎಲ್ಲವನ್ನೂ ನೋಡ್ತಕ್ಕಂಥವನು. ದೇವರಿಗೆ ಅನುಮಾನ ಆಗಮ ಇಲ್ಲೇ ಇಲ್ಲ. ಯಾಕೆ? ಕಣ್ಣಾರೆ ಕಂಡ್ರೆ ಅನುಮಾನ ಯಾಕೆ? ಬೆಂಕಿನೇ ಕಾಣ್ತಿರ್ಬೇಕಾದ್ರೆ ಧೂಮಾತ್ ಬನ್ನಿ ಅಂತ ಯಾರು ಹೇಳ್ತಾರೆ? ಹೌದಲ್ಲ? ಆದ್ದರಿಂದ ಎಲ್ಲ ಪ್ರತ್ಯಕ್ಷನೇ. ಸಂಧಾತ ಸಂಧಿಮಾನ್ ಸ್ಥಿರ. ಸಂಧಾತ ಎಲ್ಲನೂ ಒಡಗೂಡಿಸುವವನು ಅಂದರೆ ದೂರ ಇದ್ದವನು ಅಂತ ಅರ್ಥ. ಅರ್ಜುನಿಗೂ ಧರ್ಮ ದೊಡ್ಡ ಗಲಾಟೆ ಆಯ್ತಲ್ಲ ಯುದ್ಧದಲ್ಲಿ.
ಗಾಂಡೀವ ಕೊಡು ಅಂತ ಹೇಳಿದ ತಕ್ಷಣ ಹೊಡೆದೇ ಬಿಡ್ತೀನಿ ಅಂತ ಹೊರಟುಬಿಟ್ಟ. ಕೃಷ್ಣ ಏನು ಮಾಡ್ತೀವಿ ಇಬ್ಬರನ್ನು ಕೂಡ ಒಂದುಗೂಡಿಸ್ತಾನೆ. ಮತ್ತೆ ಇನ್ನೂ ಹೇಳೋದು ಸಜ್ಜನರನ್ನು ಒಂದುಗೂಡಿಸುವವನು, ದುರ್ಜನರನ್ನು ದೂರ ಮಾಡುವವನು ಅಸಂಧಾತ. ಆಗ ಸಂಧಾತ ಅಸಂಧಾತ. ಸಮ್ಯಕ್ ಧಾತ ಇನ್ನೊಂದು ಅರ್ಥ. ಧಾತ ಅಂದರೆ ಧಾರಣ ಪೂರಣ ಪೋಷಣ ಕರ್ತ. ಅತ್ಯಂತ ಸರಿಯಾಗಿ ಅವ್ರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ಕೊಟ್ಟು ಪೋಷಣೆ ಮಾಡ್ತಾನೆ. ಸಂಧಿಮಾನ್ ಸ್ಥಿರ. ಸಂಧಿಮಾನ್ ಸಂಧಿಮಾನ್ ಸಂಧಿಯಿಂದ ಒಡಗೂಡಿದವನಾಗಿದ್ದಾನೆ. ಸಂಧಿಯಿಂದ ಒಡಗೂಡಿದವನಾಗಿದ್ದಾನೆ. ಯಾರಿಂದ ಸಂಧಿ? ಸಂಧಿ ಕಾರ್ಯವನ್ನು ಮಾಡಲಿಕ್ಕೆ ಹೊರಟ ದೂತನಾಗಿ, ಸಂಧಿ ಮಾಡೋ ಕೆಲಸಕ್ಕೋಸ್ಕರ ಹೊರಟವನು. ಉದ್ಯೋಗಪರದ ಕಥೆ ಬರುತ್ತೆ. ಅದೇನು ದೊಡ್ಡ ವಿಚಾರ ಅಂತ ಅನಿಸೋದಿಲ್ಲ. ಅದಕ್ಕೆ ಸಾಮಾನ್ಯ ಸಂಧಿ ಮಾಡಕ್ಕೆ ಹೋದವ್ರು ಯಾರಾಗಿರ್ತಾರೆ? ಇವರಿಗಿಂತ ಸ್ವಲ್ಪ ಕಡಿಮೆಯವರು ಇರ್ತಾರೆ, ಇವರಿಗಿಂತ ಕಡಿಮೆಯವರು ಇರ್ತಾರೆ. ಅರ್ಥ ಆಯ್ತಾ? ಆದರೆ ದೇವರು ದೊಡ್ಡವರಾಗಿ ಹೋಗ್ತಾರೆ, ಅದು ಭಾರಿ ದೊಡ್ಡದು. ಅರ್ಥ ಆಯ್ತಾ? ಈಗ ಯಾರ ಸಾರಥಿ ಆಗೋದು ಬೇರೆ. ಕೃಷ್ಣ ಸಾರಥಿ ಆಗಿದ್ದ. ಸಾಮಾನ್ಯ ಸಾರಥಿ ಏನಾಗಿರ್ತಾರೆ? ಕಡಿಮೆ ಇರ್ತಾರೆ. ಕೃಷ್ಣ ಎಂಥವನು ಬರೀ ಉತ್ತಮ ಅಲ್ಲ, ಸರ್ವೋತ್ತಮ. ಆ ಸಾರಥಿಯಾಗಿದ್ದ. ಅದು ಕರುಣೆ. ಅದು ಚಿಕ್ಕವರಿಗೆ ಆ ರೀತಿ ಮಾಡೋದು ಅಂದ್ರೆ ಏನರ್ಥ? ಚಿಕ್ಕ ಮಕ್ಕಳು ಮುಗಿದ ಮಕ್ಕಳು ಓಡಾಡ್ತಾರೆ, ಅದೇನದು? ಪ್ರೀತಿಯಿಂದ ತೋರ್ಸೋಕೆ ಅಷ್ಟೇ ಹೊರತು ಬೇರೆ ಅಲ್ಲ. ಅವಾಗ ಕೂಡ್ಲಕ್ಕೆ ಬರೋದಿಲ್ಲ ಅಂತ ಅನುಗ್ರಹ ಕೂಡ ಮಾಡೋದು. ಸ್ಥಿರ ಸ್ಥಿರವಾಗಿದ್ದಾನೆ ಪರಮಾತ್ಮ, ಸ್ಥಿರವಾಗಿದ್ದಾನೆ. ಈ ಪರ್ವತಕ್ಕೆ ಸ್ಥಿರ ಅಂತ ಕರಿತೇವೆ ನಾವು, ಆದರೆ ಏನಿಲ್ಲ ಅದಕ್ಕೆ ಆನಂದ ಇಲ್ಲ, ಮತ್ತು ಸ್ವಂತ ಸ್ಥಿರತ್ವ ಇಲ್ಲ. ಹೊಡೆದವ್ರು ಮುಗಿಸ್ಬಿಡ್ತಾರೆ, ಗಣಿಗಾರಿಕೆ ಮಾಡಿ ಹೊಡೆದಾಕಿಬಿಡ್ತಾರೆ. ಆ ಸ್ಥಿರತೆ ಇಲ್ಲ. ಹಿಂದೆ ನೀವು ನೋಡಿರಬೇಕು, ಸಣ್ಣವರಿದ್ದ ಹೋಗಿದ್ರೆ ಗೊತ್ತಿರು. ಪಾಜಕತ್ವ ಇನ್ನೊಂದು ಬೆಟ್ಟ ಇತ್ತು. ಈಗ ದುರ್ಗಾ ಬೆಟ್ಟ ಇದೆಯಲ್ಲ, ಎದುರಿಗೆ ಇನ್ನೊಂದು ಬೆಟ್ಟ ಇತ್ತು. ಮೊದಲು ಪಾಳೆಯಿಂದ ನೋಡಿದ್ದೆ, ಆಮೇಲೆ ಬೆಟ್ಟ ಹೊಡೆದಾಕಿಬಿಟ್ಟು ಪೂರ್ತಿ. ಅದು ಇವರೇ ಗಣಿಗಾರಿಕೆ ಮಾಡಿ ಹೋಯ್ತು. ಕೊನೆಗೆಲ್ಲ ನಿಂತು ಹೋರಾಟ ಮಾಡಿ ಬೇಜಾರು ಸೌಂಡ್ ತಗೊಂಡು ಕೊನೆಗೆ ನಿಂತದು. ಇದು ಇನ್ನೊಂದೆಲ್ಲ ಹೊಡೆದಾಕ್ಲಕ್ಕೆ ಕೊಟ್ಟೆ, ಒನ್ ಬೈ ಒನ್. ಒಂದಿತ್ತು ಖಾಲಿ ಇರೋ ಜಾಗದಲ್ಲಿ ಇನ್ನೊಂದು ಬೆಟ್ಟ ಇತ್ತು, ಪಾಪ ಪೂರ್ತಿ ಹೊಡೆದಾಕ್ಬಿಟ್ರು. ಅದು ಸ್ಥಿರ ಅಲ್ಲ. ಹೆಸರಿ ದುಷ್ಟಾಂತ ಕೊಟ್ಟಿದೆ, ಹೆಸರಿ ಸ್ಥಿರ, ಸ್ಥಿರ ಅಲ್ಲ ಅದು. ಇನ್ನೊಂದು ಅರ್ಥ ಏನ? ಶ್ರೇಷ್ಠ ಸಿಂಹ. ಅದು ಬೇರೆ, ಈ ಪ್ರಸಂಗ ಅಲ್ಲ, ಅದು ಬೇರೆ ಕಡೆ ಬಂದಿರೋದು, ಬೇರೆ ಕಡೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರೋ 1000 ರೂಪದಲ್ಲಿ ಸೇರಿಸ್ಕೋಬೋದಿಲ್ಲ ಅಂತಲ್ಲ, ಬಟ್ ಬೇರೆ ಕಡೆ ವ್ಯವಸ್ಥೆ ಇದೆ ಅದಕ್ಕೆ. ಸಂಧಾತ ಸಧಿಮಾನ ಸ್ಥಿರ. ಇಲ್ಲಿ ಎರಡರಿ ಇನ್ನೊಂದು ರೀತಿ ಅರ್ಥ ಅಂದರೆ ಸರ್ವತ್ರ ಸ್ಥಿತ, ಸರ್ವತ್ರ ಅಥವಾ ಸರ್ವಂ ಸ್ಥೀಯತೆ ಅನೇನ, ಎಲ್ಲ ಉಳ್ಕೊಂಡಿದೆ ಅವನಿಂದ, ಅದಕ್ಕೆ ಸ್ಥಿಹಿ ಅಷ್ಟೇ. ರಹ, ದೇವ್ರು ಎಲ್ಲರೊಳಗಿದ್ದಾನೆ. ಎಷ್ಟು ಕಷ್ಟಪಡ್ತಾನೋ ದೇವರು ಪಾಪ. ನಮ್ಮೊಳಗೆಲ್ಲ ಇದ್ದಾರೆ, ಎಷ್ಟು ಕೆಟ್ಟ ಅಂತ ಅನ್ಸೋದಿಲ್ಲ. ದೇವರಿಲ್ಲ. ರಮತೆ, ಎಲ್ಲಿದ್ದರೂ ಪರಮಾತ್ಮ ಹೇಗಾಗಿದ್ದಾನೆ ಅಷ್ಟೇ ಆನಂದ ಇದೆ. ಅಂದಂತ ಮಸ್ತಲ್ಲೂ ಇದ್ದಾನೆ ದೇವರು, ಆದರೆ ದುಃಖಾದಿಗಳ ಹೆಸರು ಕೂಡ ಇಲ್ಲ. ಇದು ದೇವರ ಹಿರಿಮೆ. ಸರ್ವತ್ರ ಸ್ಥೀಯತೆ ಅನೇನ ತಥಾ ಸದಾ ರಮತೆ ರಮಯತಿ ಚ, ಇದ್ದು ಆನಂದವನ್ನು ಕೊಡ್ತಾನೆ. ಇವು ಸ್ವೀಟ್ ಗಿಟ್ ಮಾಡ್ತಾರಲ್ಲ, ಅದರೊಳಗೆ ಭಗವಂತ ಸನ್ನಿಧಾನ ಇಟ್ಟಿರ್ತಾನೆ. ನೋಡಿದ್ರು ಖುಷಿಯಾಗುತ್ತೆ, ತಿಂದರೂ ಖುಷಿಯಾಗುತ್ತೆ. ಖುಷಿಯಾಗೋದು ಅದರಿಂದಲ್ಲ, ಒಳಗಿದ್ದ ರೂಪದಿಂದ. ಆನಂದ ಕೊಡೋ ಶಕ್ತಿ ಇರೋದು ಯಾರಿಗೆ? ಸ್ವಾತಂತ್ರ್ಯ ದೇವರಿಗೆ ಮಾತ್ರ. ಅಜೋ ದುರ್ಮರ್ಷಣಶಾಸ್ತ್ರ ವಿಶ್ರುತಾತ್ಮ ಸುರಾರ್ಯ. ಅಜಃ ಅದು ಹೇಳಿದ, ಅದನ್ನು ಹುಟ್ಟಿಲ್ಲದವನು. ದುರ್ಮರ್ಷಣ, ದುರ್ಮರ್ಷಯತಿ ಇತಿ ದುರ್ಮರ್ಷಣ, ಅದು ಎಂದೂ ಕೂಡ ಸಹಿಸಲಿಕ್ಕೆ ಅಸಾಧ್ಯನಾದವ. ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಸರ್ತಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಕೇಳಿದ್ರಲ್ಲ, ಕೃಷ್ಣ ಮಾಡಿ ತೋರಿಸಿದ್ದಾನೆ. ಜಲದಿಂದ ಏನು ಮಾಡಿದ್ದ? ಮೊದಲಿಗೆ ಆ ಕಡೆ ಕ್ಯಾಂಪ್ ಮಾಡಿದ್ದ, ಬೆಳಿಗ್ಗೆ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದ. ಮಧ್ಯದಲ್ಲಿ ಹೊಡೆದು ಬಿಡ್ತಾರೆ. ಆದರೆ ಕೃಷ್ಣ ಸರ್ಜಿಕಲ್ ಸ್ಟ್ರೈಕ್ ಕಾನ್ಸೆಪ್ಟ್ ಗೊತ್ತಾಯ್ತಾ? ಅಂದ್ಕೊಂಡು ಏನು ಹೇಳೋದಲ್ಲೇ ಹೊಡೆದಾಕ್ಬಿಟ್ಟಲ್ಲ ಅಂತ ದುಃಖಪಟ್ಟು ಹೋಗ್ತಾರೆ. ಅದು ತಪ್ಪಂತ ಕರಿಬಾರ್ದು. ಯಾಕೆ ಬಂದಿರೋದೇ ಮೋಸ ಮಾಡ್ಲಿಕ್ಕೆ. ಅವನು ಬಂದಿರೋ ಕಳ್ಳರ ಹಿಡಿಬಾರ್ದಾಗಿತ್ತು, ಸ್ಟ್ರೇಟಾಗಿ ಯುದ್ಧ ಮಾಡಿ ಹಿಡಿಬೇಕು ಅಂತ ಕರೀತಾರ? ಹಾಗಲ್ಲ. ಕಳ್ಳರ ಕಡೆನೇ ಯಾಕೆ ಹಿಡಿದ್ರು ಅದು ಶ್ರೇಷ್ಠ. ಅವನ್ನ ಒಳ್ಳೆ ರೀತಿ ಹಿಡಿಬಾರ್ದು ಅಂತ ನಿಯಮ. ದುಷ್ಟರನ್ನು ಒಳ್ಳೆ ರೀತಿ ಹಿಡಿಬಾರ್ದು, ಆ ಪುಣ್ಯ ಬರಬಾರ್ದು ಅವರಿಗೆ, ದುರಂತನೇ ಬರಬೇಕು. ಅದಕ್ಕೆ ಹಾಗೆ ಮಾಡ್ತಾನೆ. ಅದೇ ಇದೆಯಲ್ಲ, ಅಜಯ್ ಅಂದ ಇದೆಯಲ್ಲ, ಏನದು ಮಾತೃಕಾ ರೂಪ, ಅದನ್ನು ಸೇರಿಸ್ಬೇಕು. ಪ್ರತ್ಯೇಕ ಇನ್ನೊಂದು ರೂಪನೇ ಇದೆ. ಯಾಕಂದ್ರೆ ಮಾತೃಕಾ ರೂಪದಿಂದ ಬೇರೆ ಆದದ್ದಿದೆ. 51 ರೂಪದಲ್ಲಿ ಸೇರಿದ 1000 ರೂಪಗಳಲ್ಲಿ ಬೇರೆ ಇರೋದ್ರಿಂದ ಇನ್ನೊಂದು ರೂಪನೇ ಇದೆ. ಕೃಷ್ಣ ರೂಪ ಎಷ್ಟಿವೆ? ಆ ರೀತಿ ಕೃಷ್ಣ ರೂಪ, ಈ ಕೃಷ್ಣ ರೂಪ, ದಶಾವತಾರದ ಕೃಷ್ಣ ಒಬ್ಬ. ಆಮೇಲೆ ಯಮಧರ್ಮನ ಮಗ ಕೃಷ್ಣ ಬೇರೆ ಇದ್ದಾನೆ, ಚತುರ್ವಿಂಶ ನಾಮದ ಕೃಷ್ಣ ಇದ್ದಾನೆ, ವಾಸಿಷ್ಠ ಕೃಷ್ಣ ಬೇರೆ ಇದ್ದಾನೆ. ಆ ಥರ ಇರ್ಬೋದು. ದುರ್ಮರ್ಷ ಶಾಸ್ತ್ರ. ಶಾಸ್ತ್ರ ಅಂದರೆ ಜನ ಏನು ತಿಳ್ಕೊಂಡ್ಬಿಡ್ತಾರೆ? ಈ ಶಾಸ್ತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಶಾಸ್ತ್ರ ಅಲ್ಲ,
ಶಾಸನ ಮಾಡುವವನು ಶಾಸ್ತೀತಿ ಶಾಸ್ತ, ಎಲ್ಲವನ್ನೂ ಶಾಸನ ಮಾಡ್ತಾನೆ. ಎಂಥ ಶಾಸನ ಮೀರಲಿಕ್ಕೆ ಯಾರಿಗೂ ಆಗೋದಿಲ್ಲ. ಭೀಷ ಉದೇತಿ ಸೂರ್ಯ, ಸೂರ್ಯಚಂದ್ರಾದಿಗಳೆಲ್ಲ ಎಗರೋದು ನಮಗೋಸ್ಕರ ಅಲ್ಲ, ದೇವ್ರ ಪ್ರೀತಿಗೋಸ್ಕರ, ಆ ಥರ ನಿಯಮಕ್ಕೋಸ್ಕರ. ವಿಶ್ರುತಾತ್ಮ, ವಿಶಿಷ್ಟತಃ ಶ್ರುತಃ ಆತ್ಮ ಅಸ್ಯ ಅಂದರೆ ಸರ್ವೋತ್ತಮ ಅಂಥೇಳಿ ಎಲ್ಲ ಕಡೆಯೂ ಬಂದಿದೆ. ಯಾವ ಶಾಸ್ತ್ರ ತೆಗೆದು ನೋಡಿದ್ರೆ ಯಾರು ಸರ್ವೋತ್ತಮ? ದೇವರೇ ಸರ್ವೋತ್ತಮ. ಇದೆಲ್ಲ ನಿಮಗೆ ಗೊತ್ತಾಗಬೇಕಾದ್ರೆ ಕೆಲವೆಲ್ಲ ಬೀದಿಲಿ ಪುಸ್ತಕ ಸಿಗ್ತಿರುತ್ತೆ, ಏನೇನೋ ಪುಸ್ತಕ ಮಾಡ್ತಿರ್ತಾರೆ, ಕೆಲವರು ಯಾರ್ಯಾರು ಪ್ರಿಂಟ್ ಮಾಡಿರ್ತಾರೆ. ಸುಮ್ಮನೆ ತೊಗೊಂಡು ಹೋದ್ರೆ ಮೊದಲೇ ಪ್ಯಾರದಿಂದ ವಿಷ್ಣು ಸೃಷ್ಟಿ ಮಾಡಿದಂತ ಬರೆದಿರ್ತಾರೆ. ಅದು ಯಾವುದೋ ಬೀದಿಯಲ್ಲಿ ಬಾರೋ ಪುಸ್ತಕಗಳು, ಅದರಲ್ಲೂ ಏನು ಸಿಗೋದು? ವಿಷ್ಣು ಮಾಡ್ದ ಅಂತ. ಇಷ್ಟರ ಮಟ್ಟಿಗೆ ವಿಷ್ಣು ಶಬ್ದ ಪಾಪ್ಯುಲರ್. ಆಚಾರ್ಯದನ್ನೆಲ್ಲ ತೋರಿಸ್ತಾರೆ ಎಷ್ಟೆಷ್ಟಿದೆ ನೋಡಿ ಅಂತೆ. ಶಾಸ್ತ್ರ ವಿಶ್ರುತಾತ್ಮ. ಇನ್ನೂ ಹೇಳೋದ ನಾಸ್ತಿಕರಿದ್ದಾರೆ. ನಾಸ್ತಿಕರ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯ. ಅವ್ರು ಯಾತಕ್ಕೆ ಹಾಗೆ ಮಾಡಿದರು? ದೇವರ ಅಪ್ಪಣೆಯಿಂದ ಮಾಡಿದರು. ಚಾರ್ವಾಗ ಹೆಮ್ಮೆ ಪಡಬೇಕು, ನಮ್ಮ ಅಪ್ಪ ಬಂದಿದ್ದು ಕೃಷ್ಣನಿಂದ. ನಾಸ್ತಿಕರ ಬಾಯಲ್ಲಿ ಯಾರು ಬರಬೇಕೀಗ? ದೇವರಿಲ್ಲ ಅಂತ ದೇವರಾಣೆ ಹೇಳ್ತೀರಿ ಅಂತಾರಲ್ಲ, ಹಾಗಾಗತ್ತೆ. ತಮ್ಮ ಮತ ಶ್ರೇಷ್ಠ ಅಂತ ತೋರ್ಸೋಕ್ಕೆ ಎಲ್ಲಿಗೆ ಹೋಗ್ತಾರೆ ಕೊನೆಗೆ ಅವರು? ವಿಷ್ಣುವಿನಿಂದಲೇ ಪ್ರವರ್ತಿತವಾದದ್ದು. ಹೇಳಕ್ಕೆ ಹೊಟ್ಟಿರೋದೇನೋ ವಿಷ್ಣು ಇಲ್ಲ ಅಂಥೇಳಿ, ಹೇಳೋದೇನೋ ವಿಷ್ಣುವಿನ ಮೂಲ, ನಮ್ಮ ಮೂಲ ವಿಷ್ಣುವೇ ಅಂತ ಹೇಳೋದು. ಇದೆಲ್ಲ ಆಭಾಸ ಅಲ್ಲೇನು. ಅದಕ್ಕೋಸ್ಕರನೇ ವಿಶ್ರುತಾತ್ಮ. ಸುರಾರಿಹ, ಸುರಾರಿಗಳನ್ನು ಕೊಲ್ಲುವವನು. ಸುರಾರಿಗಳು ಅಂದರೆ ಯಾರು? ಅಸುರರು. ಸುರರ ಅರಿಗಳು ಸುರಾರಿಗಳು. ಅವರನ್ನು ಹಂತಿ ಕೊಂದು ಹಾಕ್ತಾನೆ. ಅಲ್ಲಿಗೆ 5 ಆಯ್ತಾ ಇವತ್ತಾ? ಸರಿ, ಮೊನ್ನೆ ಕಡಿಮೆ ಆಗಿದ್ದು ಸರಿ ಹೋಗಿದ್ದಾರೆ. ಬೇಗ ಮುಗೀತು. ಒಂದೊಂದು ಅರ್ಥ ಬೇಗ ಬೇಗ ಆಗುತ್ತೆ. ಹೆಚ್ಚೆತ್ತು ಹೇಳಿದ್ರೆ ಭಾಳ ಲೇಟ್ ಆಗುತ್ತೆ.